ನಮಸ್ಕಾರ ನನ್ನ ಪ್ರೀತಿ ಎಲ್ಲ ಸ್ಪರ್ಧಾ ಮಿತ್ರರಿಗೆ ಐಜಿ ನೋಟ್ಸ್ ಅಕಾಡೆಮಿಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ. ಇದು ಸ್ಪರ್ಧಾ ವಿಜೇತ ಮ್ಯಾಗಝೀನಿನ ಏಪ್ರಿಲ್ ತಿಂಗಳ ಸರಣಿಯಲ್ಲಿ 6ನೇ ವಿಡಿಯೋ ಇದಾಗಿದೆ. ಸೊ ಇನ್ನೆರಡು ವಿಡಿಯೋದಲ್ಲಿ ನಮ್ಮ ಕಂಪ್ಲೀಟ್ ಏಪ್ರಿಲ್ ತಿಂಗಳ ಮ್ಯಾಗಝೀನ್ ಕಂಪ್ಲೀಟ್ ಆಗುತ್ತೆ. ಮುಂದಿನ ದಿನ ಇಲ್ಲಿ ಮೇ ತಿಂಗಳ ಮ್ಯಾಗಝೀನನ್ನು ಕವರ್ ಮಾಡೋಣ. ಮೇ ತಿಂಗಳ ಕರೆಂಟ್ ಅಫೇರ್ನ ನಾವು ಕೇವಲ 3ರಿಂದ 4 ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಮುಗಿಸೋಣ. ಬನ್ನಿ ಹಾಗಾದರೆ ತಡ ಮಾಡದೆ ಇವತ್ತಿನ ಟಾಪಿಕ್ಸನ್ನು ನೋಡ್ಕೊಳ್ಳೋಣ. ಸೊ ನಾವು ಮುಂಚೆನೇ ಹೇಳಿದಾಗೆ ಇದು ಒಂದು ಎಕ್ಸಾಮ್ ಓರಿಯೆಂಟೆಡ್ ಆಗಿರುತ್ತೆ. ಅಂದರೆ ಎಕ್ಸಾಮ್ಗೆ ಯಾವುದು ಬೀಳುತ್ತೆ ಅದನ್ನು ಮಾತ್ರ ಇಲ್ಲಿ ಹೇಳಲಾಗುತ್ತದೆ. ಅಂದರೆ ಕಂಪ್ಲೀಟ್ ಮ್ಯಾಗಝೀನ್ ಓದಬೇಕು ಸರ್ ಅವಶ್ಯಕತೆ ಇಲ್ಲ ಸರ್. ಎಕ್ಸಾಮ್ಗೆ ಏನು ಬೇಕು ಅದನ್ನಷ್ಟೇ ಓದಿದರೆ ಸಾಕು. ಉಳಿದಿದ್ದೆಲ್ಲ ಇನ್ಫಾರ್ಮೇಷನು ಜಸ್ಟ್ GK ಪರ್ಪಸ್ ಇರುತ್ತೆ. ನಾವು ಮುಂಚೆ ಹೇಳಿದ ಹಾಗೆ ಇದು ಸ್ಪರ್ಧಾ ವಿದ್ಯಾರ್ಥಿಗಳಿಗೆ ಅಷ್ಟೇ ಅಲ್ಲದೆ ಉಳಿದ ಸಾಮಾನ್ಯ ವರ್ಗಕ್ಕೂ ಕೂಡ ಇದು ಒಂದು ಮ್ಯಾಗಝೀನ್ ಅಂತ ರೆಡಿ ಮಾಡಿರ್ತಾರೆ. ಹಾಗಾಗಿ ನಮಗೆ ಸ್ಪರ್ಧಾತ್ಮಕ ಒಂದು ದೃಷ್ಟಿಯಲ್ಲಿ ನಮ್ಗೆ ಎಷ್ಟು ಯೂಸ್ ಆಗುತ್ತೆ, ನಮ್ಗೆ ಎಷ್ಟು ಬೇಕು ಅಷ್ಟನ್ನು ಮಾತ್ರ ನಾವು ಇಲ್ಲಿ ನೋಡ್ಕೊಳ್ಳೋಣ. ಬನ್ನಿ ಹಾಗಾದರೆ ಇವತ್ತಿನ ಟಾಪಿಕನ್ನು ನಾವು ಡಿಸ್ಕಸ್ ಮಾಡೋಣ. ಮೊದಲನೆಯದಾಗಿ ಅಂಗನವಾಡಿ ಮಕ್ಕಳ ಆರೋಗ್ಯ ತಪಾಸಣೆ ವರದಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ. ಸರ್ ಇದರಲ್ಲಿ ಏನು ಓದ್ಬೇಕು ಸರ್? ನೋಡಿ, ಇದರಲ್ಲಿ ಓದಬೇಕಿರೋದು ಇದೊಂದು ಪಾಯಿಂಟ್ ಓದಿ ಸಾಕು. ತೀವ್ರ ಅತಿ ಹೆಚ್ಚು ಕುಬ್ಜ ಮಕ್ಕಳಿರುವ ಜಿಲ್ಲೆ ಯಾವುದಂತ ಕೇಳ್ತಾರೆ. ತೀವ್ರ ಅತಿ ಹೆಚ್ಚು ಕುಬ್ಜ ಮಕ್ಕಳಿರುವ ಜಿಲ್ಲೆ ರಾಯಚೂರು ಜಿಲ್ಲೆಯನ್ನು ಗೊತ್ತಿರಬೇಕು. ಸೊ ತೀವ್ರ ಬೆಳವಣಿಗೆ ಕುಂಠಿತವನ್ನು ಹೊಂದಿರ್ತಾರೆ ಅವರು, ಗೊತ್ತಿರಲಿ. 2ನೇ ಸ್ಥಾನದಲ್ಲಿ ಯಾದಗಿರಿ ಜಿಲ್ಲೆ ಇದೆ, 3ನೇ ಸ್ಥಾನದಲ್ಲಿ ವಿಜಯಪುರ ಜಿಲ್ಲೆ ಇದೆ. ಇಷ್ಟನ್ನು ಮಾತ್ರ ಓದಿದರೆ ಸಾಕು, ಉಳಿದಿರೋದನ್ನು ಓದೋ ಅವಶ್ಯಕತೆ ಇಲ್ಲ ಸರ್. ನೆಕ್ಸ್ಟ್ ನಮ್ಗೇನು ಓದಬೇಕು? ಕ್ಷೀರಭಾಗ್ಯ ಯೋಜನೆ ಓದ್ಬೇಕು ಸರ್. ಕ್ಷೀರಭಾಗ್ಯ ಯೋಜನೆಯನ್ನು ಓದಬೇಕಾಗುತ್ತೆ. ಏನು ಹೇಳಿ ಸರ್ ಕ್ಷೀರಭಾಗ್ಯ ಯೋಜನೆ? ರಾಜ್ಯ ಸರ್ಕಾರದ ಕ್ಷೀರಭಾಗ್ಯ ಯೋಜನೆಯಡಿ 6ರಿಂದ 6 ವರ್ಷದವರೆಗಿನ ಎಲ್ಲ ಅಂಗನವಾಡಿ ಮಕ್ಕಳಿಗೆ ವಾರದಲ್ಲಿ 5 ದಿನ 150 ಮಿಲಿಲೀಟರ್ ಹಾಲು, ಅಂದರೆ 15 ಗ್ರಾಂ ಕೆನೆಭರಿತ ಹಾಲಿನ ಪುಡಿ, 5 ಗ್ರಾಂ ಸಕ್ಕರೆ ನೀಡಲಾಗುತ್ತದೆ. 6 ತಿಂಗಳಿಂದ 3 ವರ್ಷದವರೆಗಿನ ತೀವ್ರ ಸಾಧಾರಣ ಅಪೌಷ್ಟಿಕ ಮಕ್ಕಳಿಗೆ ವಾರದಲ್ಲಿ 3 ದಿನ ಮೊಟ್ಟೆ ಹಾಗೂ 3 ದಿನ 20 ಗ್ರಾಂ ಹಾಲಿನ ಪುಡಿಯನ್ನು ನೀಡಲಾಗುತ್ತದೆ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾದರೆ ಈ ಯೋಜನೆ ಯಾವಾಗ ಜಾರಿ ಬಂತಂತ ಕೇಳ್ತಾರೆ ಸರ್. ಯೋಜನೆ ಯಾವಾಗ ಜಾರಿ ಬಂತಂದರೆ 2013 ಆಗಸ್ಟ್ 1ರಂದು ಈ ಯೋಜನೆ ಜಾರಿ ಬಂದೈತಿ. ಹೊಸಕೋಟೆಯಲ್ಲಿ ಈ ಯೋಜನೆಯನ್ನು ಜಾರಿಗೆ ತರಲಾಗಿದೆ. ಇದು ಕೇಳ್ತಾರೆ ಸರ್. CM ಸಿದ್ದರಾಮಯ್ಯ ಅವರು ಅಂದಿನ CM ಅವರೇ ಇದ್ದರು. ಇಂದಿನ CM 2013ರಲ್ಲೂ ಇವರೇ CM ಇದ್ದರು. ಇವರ ಒಂದು ಅಂದಿನ ಒಂದು ಕಾರ್ಯಗತಿಯಲ್ಲಿ ಇದನ್ನು ಜಾರಿ ಮಾಡಿದ್ರು ಅಂತ ಹೇಳ್ಬೋದು. ಹೊಸಕೋಟೆಯಲ್ಲಿ ಜಾರಿ ಮಾಡಿದ್ರೆ 2013 ಅನ್ನೋದು ಗೊತ್ತಿರಬೇಕಾಗುತ್ತೆ. ಇಷ್ಟು ಓದಿದರೆ ಸಾಕು ಸರ್. ನಮಗೆ ಉಳಿದಿದ್ದು ಓದೋ ಅವಶ್ಯಕತೆ ಇಲ್ಲ. ಇನ್ನು ನಮಗೆ ಇಂಪಾರ್ಟೆಂಟ್ ಯಾವುದಂದ್ರೆ ಚಿಗುರು ಯೋಜನೆ ಜಾರಿ ಅಂತ ಬರುತ್ತೆ. ಚಿಗುರು ಯೋಜನೆ ಸರ್ ಏನಿದು? ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಇದನ್ನು ಜಾರಿ ಮಾಡೈತಿ. ತೀವ್ರ ಅಪೌಷ್ಟಿಕ ಮಕ್ಕಳಿಗೆ ಚಿಗುರು ಯೋಜನೆಯನ್ನು ಜಾರಿಗೆ ತಂದಿದೆ. ಇಷ್ಟನ್ನು ಓದಿದರೆ ಸಾಕು. ಅದರ ಬಗ್ಗೆ ಇನ್ನಷ್ಟು ಸವಿಸ್ತಾರವಾಗಿ ಇಲ್ಲಿ ನೀಡಿದ್ದಾರೆ ನೋಡಿ. ತೀವ್ರ ಅಪೌಷ್ಟಿಕ ಮಕ್ಕಳು ಅತಿ ಹೆಚ್ಚು ಇರುವ ಜಿಲ್ಲೆಗಳಲ್ಲಿ ಆ ಮಕ್ಕಳ ನಿರ್ವಹಣೆಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯು ಆರಂಭಿಸಿರುವ ಹೊಸ ಯೋಜನೆಯೇ ಈ ಚಿಗುರು ಯೋಜನೆಯಾಗಿದೆ. ಆರಂಭಿಕ ಹಂತದಲ್ಲಿ ತೀವ್ರ ಅಪೌಷ್ಟಿಕ ಇರುವ ಮಕ್ಕಳನ್ನು ಗುರುತಿಸುತ್ತದೆ. ಯಾವಾಗ ಸರ್? ಆರಂಭಿಕ ಹಂತದಲ್ಲಿ. ನಂತರ ವೈದ್ಯಕೀಯ ಸಮಸ್ಯೆಗಳಿಲ್ಲದೆ ತೀವ್ರ ಮತ್ತು ಸಾಧಾರಣ ಅಪೌಷ್ಟಿಕ ಮಕ್ಕಳಿಗೆ ವೈದ್ಯಕೀಯ ಪೋಷಕಾಂಶಗಳು ಹಾಗೂ ಹೆಚ್ಚಿನ ಪೌಷ್ಟಿಕ ಆಹಾರವನ್ನು ನೀಡಲಾಗುತ್ತಿದೆ. ಈ ಮೂಲಕ ಪೋಷಣೆಯು ಕೇವಲ ತಾಯಂದಿರ ಜವಾಬ್ದಾರಿಯಷ್ಟೇ ಅಲ್ಲ, ಇಡೀ ಕುಟುಂಬದ ಜವಾಬ್ದಾರಿ ಎಂಬ ಪರಿಕಲ್ಪನೆಯಡಿ ಈ ಯೋಜನೆಯನ್ನು ರೂಪಿಸಲಾಗಿದೆ. ಇಷ್ಟನ್ನು ನೀವು ಓದಿದ್ರೆ ಸಾಕು. ಈ ರೀತಿ ನಿಮಗೆ KEದಲ್ಲಿ ಕ್ವಶನ್ ಕೇಳ್ತಾರೆ ಸರ್. KEದಲ್ಲಿ ಕ್ವಶನ್ ಕೇಳ್ತಾರೆ. ಹಾಲು ಸಮತೋಲನ ಆಹಾರ ಸರ್. ಹಾಲು ಬಗ್ಗೆ ಕ್ವಶನ್ ಕೇಳ್ತಾರೆ. ಹೌದಾ? ಹಾಲು ಬಗ್ಗೆ ಕ್ವಶನ್ ಕೇಳ್ತಾರೆ. ಸೊ ನನಗೆ ಕಾಮೆಂಟ್ ಮಾಡಿರಿ ನೀವು ಹಾಲು. ಸೊ ನಾನು ಕಾಮೆಂಟ್ ಮಾಡಿ ಏನು ಮಾಡ್ರಿ ಅಂದ್ರೆ ಹಾಲು ಇದರಲ್ಲಿ ಯಾವ ವಿಟಮಿನ್ ಇರುತ್ತೆ ಸರ್? ಯಾವ ವಿಟಮಿನ್ ಇರುತ್ತೆ ಕಾಮೆಂಟ್ ಮಾಡಿ. ಮೋಸ್ಟ್ ರಿಪೀಟೆಡ್ ಕ್ವಶನ್ PC to DC ತನ. ಸೊ ಮೋಸ್ಟ್ ರಿಪೀಟೆಡ್ ಕ್ವಶನ್ ಇದನ್ನು ನೀವು ಒಂದ್ಸಲ ಗಮನ ಹರಿಸಬೇಕಾಗುತ್ತೆ. ಓಕೆ, ಅದು ಕಾಮೆಂಟ್ ಮಾಡಿ ನನಗೆ. ಎಷ್ಟು ಹಾಲು ಒಂದು ಸಮತೋಲನ ಆಹಾರ ಅಂತ ಗೊತ್ತಿರಬೇಕು ನಿಮಗೆ. ಓಕೆ, ಇದರಲ್ಲಿ ಪ್ರೋಟೀನ್ ಅಂಶ ಅಧಿಕವಾಗಿರುತ್ತದೆ. ಹಾಲಿನಲ್ಲಿ ಪ್ರೋಟೀನ್ ಅಂಶ ಅಧಿಕವಾಗಿರುತ್ತದೆ. ಪ್ರೋಟೀನ್ ಏನು ಮಾಡುತ್ತೆ? ದೇಹದ ಬೆಳವಣಿಗೆಗೆ ಸಹಕಾರಿಯಾಗಿದೆ ಸರ್. ನೋಡಿ ಇಲ್ಲಿ ಒಟ್ಟು ನಮಗೆ 3 ಪಾಯಿಂಟ್ ಸಿಕ್ಕು ಸರ್ ಇಲ್ಲಿ. ಸೊ ಎಕ್ಸಾಮ್ದಲ್ಲಿ ಕೇಳ್ತಾರೆ ರೀ, ಪ್ರೋಟೀನ್ ಎದಕ್ಕೆ ಬೇಕು? ದೇಹದ ಬೆಳವಣಿಗೆಗೆ ಏನು ಬೇಕು? ಪ್ರೋಟೀನ್ ಬೇಕು ಸರ್. ಅಲ್ಲಿ ಬೇರೆ ಬೇರೆ ಕೊಡ್ತಾರೆ ರೀ, ಕಾರ್ಬೋಹೈಡ್ರೇಟ್ ಕೊಡ್ತಾರೆ, ಫ್ಯಾಟ್ ಕೊಡ್ತಾರೆ, ಅವೆಲ್ಲ ಹೇಳ್ಬೇಡ್ರಿ. ದೇಹದ ಬೆಳವಣಿಗೆ ಆಗ್ಬೇಕಂದ್ರೆ ಪ್ರೋಟೀನ್ ಬೇಕು. ಮತ್ತು ಪ್ರೋಟೀನ್ದಲ್ಲಿ ಏನು ಪ್ರೋಟೀನ್ ಅಂಶ ಅದರಲ್ಲಿ ಜಾಸ್ತಿ ಇರುತ್ತೆ ಇದು ಹಾಲಿನಲ್ಲಿ ಜಾಸ್ತಿ ಇರುತ್ತೆ. ಹಾಲು ಒಂದು ಸಮತೋಲನ ಆಹಾರ, ಅಂದರೆ ಡಯಟ್ ಅಂತ ಹೇಳ್ತೀವಿ ನಾವು. ಏನು ಡಯಟ್ ಮಾಡ್ತೀವಲ್ಲ, ಡಯಟ್ ಫುಡ್ ಅಂತಂದ್ರೆ ಈ ಹಾಲು ಕೂಡ ಅದರಲ್ಲಿ ಬರ್ತದೆ. ಇಷ್ಟು ಗೊತ್ತಿರ್ಬೇಕು ನಿಮಗೆ.
ಕರ್ನಾಟಕ ಪೊಲೀಸ್ ಧ್ವಜ ದಿನಾಚರಣೆ ಕಾರ್ಯಕ್ರಮ 153 ಮಂದಿಗೆ ಮುಖ್ಯಮಂತ್ರಿ ಪದಕ ಕೊಟ್ಟಿದ್ದಾರೆ. ಸರಿ, ಎಲ್ಲ ಓದ್ಬೇಕು ಸರ್. ಏನು ಓದ್ಬೇಕಂತ ಹೇಳ್ತೀನಿ ಕೇಳ್ರಿ. ಟೋಟಲ್ ಆಗಿ ಓದ್ಬೇಕಿರೋದು ನೀವು. ಸರಿ, ಇದೇ ಇರಲಿ. ಏಪ್ರಿಲ್ 2 ಅನ್ನೋದು ಗೊತ್ತಿರ್ಬೇಕು ನಿಮ್ಗೆ. ಕೀ ಪಾಯಿಂಟ್ಸ್ ಏಪ್ರಿಲ್ 2 ಏನ್ರಿ? ಏಪ್ರಿಲ್ 2 ಅನ್ನೋದು ನಿಮ್ಗೆ ಗೊತ್ತಿರಬೇಕು. ಏಪ್ರಿಲ್ 2 ಅನ್ನೋದು ಎಕ್ಸಾಮ್ದಾಗ ಕೇಳಿದ್ರೆ ಸರ್, ಏಪ್ರಿಲ್ 2 ಪೊಲೀಸ್ ಧ್ವಜ ದಿನಾಚರಣೆ ಸರ್. ಪೊಲೀಸ್ ಧ್ವಜ ದಿನಾಚರಣೆ ಇದು ಇಂಪಾರ್ಟೆಂಟ್ ಆಗುತ್ತೆ. ಇದನ್ನು ಮರಿಬಾರ್ದು ನೀವು. ಓಕೆ, ಇದನ್ನು ಮಾತ್ರ ಮರಿಬಾರ್ದು ನೀವು. ಏನು ಮಾಡ್ತಾರೆ ಇದನ್ನು ಮರಿಬಾರ್ದು. ಸೊ ನಾನು ಕೀ ಪಾಯಿಂಟ್ಸ್ ಹೇಳೋದು ನಿಮ್ಗೆ ಯಾವ್ಯಾವ ಕೀ ಪಾಯಿಂಟ್ಸ್ ಅದನ್ನು ನೆನ್ಪಿಟ್ಕೋಬೇಕು. ಏನು ಮಾಡ್ತಾರೆ ಈ ಕೀ ಪಾಯಿಂಟ್ಸ್ ಮಾತ್ರ ಮರಿಬೇಡ್ರಿ. ಸೊ ಪೊಲೀಸ್ ಧ್ವಜ ದಿನಾಚರಣೆ, ಒಟ್ಟು ಈ ಪೊಲೀಸ್ ಧ್ವಜ ದಿನಾಚರಣೆ ದಿವಸ ಒಟ್ಟು ಎಷ್ಟು ಮಂದಿಗೆ ಅಂದರೆ ಪೊಲೀಸರಿಗೆ ಮುಖ್ಯಮಂತ್ರಿ ಪದಕ ಕೊಟ್ಟರೆ ಅಂದರೆ 153 ಮಂದಿಗೆ ಅಂತ ಗೊತ್ತಿರಬೇಕು. 2025ನೇ ಸಾಲಿನ ಮುಖ್ಯಮಂತ್ರಿ ಪದಕ ಇದಾಗಿರುತ್ತದೆ. ಇಷ್ಟು ಗೊತ್ತಿರಬೇಕು. ಇದನ್ನು ಬಿಟ್ಟರೆ ಮತ್ತೇನು ಕೇಳ್ತಾರೆ ಸರ್? ದೇಶದಲ್ಲಿ ಹಲವು ಪ್ರಥಮಗಳನ್ನು ಕೈಗೊಂಡ ಕರ್ನಾಟಕ ಪೊಲೀಸ್ ಇಲಾಖೆ ಎಕ್ಸಾಮ್ದಲ್ಲಿ ಇವಾಗ ರೀಸೆಂಟಾಗಿ ಅಂದರೆ ಬಹಳ ಏನು ದೂರ ಇಲ್ಲ, ಇಷ್ಟರಲ್ಲಿ ಏನು ಮಾಡ್ತಾರೆ, PC ನೋಟಿಫಿಕೇಶನ್ ಹೊರಡಿಸ್ತಾರೆ. PC ನೋಟಿಫಿಕೇಶನ್ದಲ್ಲಿ ಈ ಪಾಯಿಂಟ್ಸು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಸರ್. ಈ ಪಾಯಿಂಟ್ಸು ಬಹಳ ಇಂಪಾರ್ಟೆಂಟ್. ಯಾವುದಾದ್ರೂ ಒಂದು ಪಾಯಿಂಟ್ಸನ್ನ ಒಂದು ಎಕ್ಸಾಮ್ದಲ್ಲಿ ಕೇಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. 1 ಮಾರ್ಕ್ಸ್ ಫಿಕ್ಸ್ ಅಂತ ಇಟ್ಕೊಂಬಿಡಿ. 1 ಮಾರ್ಕ್ಸು ಫಿಕ್ಸು PC ಓದೋರಿಗೆ. ಓಕೆ, ಉಳಿದ ಬೇರೆ ಬೇರೆ ಎಕ್ಸಾಮ್ಗೆ ಹೋದವ್ರಿಗೆ ಇದು ಮಾಹಿತಿ ಏನು ಅವಶ್ಯಕತೆ ಇಲ್ಲ ನಿಮಗೆ. ಬಟ್ ಪೊಲೀಸ್ಗೆ ಯಾರ್ಯಾರು ತಯಾರು ಮಾಡಿದ್ರೆ ಈ ಪಾಯಿಂಟ್ಸ್ಗಳನ್ನ ಓದಿ. ಸೈಬರ್ ಕಮಾಂಡ್ ಘಟಕ ಅಂತ ಬರುತ್ತೆ. ದೇಶದಲ್ಲೇ ಮೊಟ್ಟ ಮೊದಲ ಬಾರಿಗೆ ಕರ್ನಾಟಕ ರಾಜ್ಯದಲ್ಲಿ ಸೈಬರ್ ಕಮಾಂಡ್ ಘಟಕ ಸ್ಥಾಪಿಸಿರುವ ರಾಜ್ಯ ಯಾವುದಂದ್ರೆ ನಮ್ಮ ಕರ್ನಾಟಕ ರಾಜ್ಯ ಅಂತ ಗೊತ್ತಿರಬೇಕು. DG ಶ್ರೇಣಿ ಅಧಿಕಾರಿಗಳನ್ನ ಅಲ್ಲಿ ನೇಮಕ ಮಾಡಿರ್ತಾರೆ. ನೆಕ್ಸ್ಟ್, ದೇಶದಲ್ಲಿ ನಕ್ಸಲ್ ಮುಕ್ತಗೊಂಡ ಮೊದಲ ರಾಜ್ಯ ಯಾವುದಂತ ಕೇಳಿದ್ರೆ ಅದು ನಮ್ಮ ಕರ್ನಾಟಕ ರಾಜ್ಯ ಅಂತ ಹೇಳಬೇಕಾಗುತ್ತೆ. ದೇಶದಲ್ಲಿ ನೊಂದವರಿಗೆ ನ್ಯಾಯ ನೀಡುವುದಾಗಿ ರಾಜ್ಯ ಯಾವುದು ಮೊದಲ ಸ್ಥಾನದಲ್ಲಿದೆ ಅಂದರೆ ಕರ್ನಾಟಕ ರಾಜ್ಯ ಇದೆ. ಇದು ಓದಿ. ದೇಶದಲ್ಲಿ ಮೊದಲ ಸೈಬರ್ ಪೊಲೀಸ್ ಠಾಣೆ ಯಾವುದಂದ್ರೆ ಕರ್ನಾಟಕ ರಾಜ್ಯದಲ್ಲಿದೆ. ಪೊಲೀಸ್ ಧ್ವಜ ದಿನದ ಬಗ್ಗೆ ಮಾಹಿತಿ ಕೇಳ್ತಾರೆ. 1963ರಲ್ಲಿ ಕರ್ನಾಟಕ ಪೊಲೀಸ್ ಕಾಯ್ದೆಯನ್ನು ರಚಿಸಲಾಯಿತು. ಎಕ್ಸಾಂಪಲ್ ಭಾಳ ಇಂಪಾರ್ಟೆಂಟ್ ಸರ್. ಕರ್ನಾಟಕ ಪೊಲೀಸ್ ಕಾಯ್ದೆ ಯಾವಾಗ ರಚಿಸಲಾಯಿತು ಅಂತ ಕೇಳ್ತಾರೆ? 1963 ಅಂತ ಗೊತ್ತಿರಬೇಕು. ಈ ಕಾಯ್ದೆಯನ್ನು ಯಾವಾಗ ಜಾರಿಗೆ ಮಾಡಲಾಯಿತು ಅಂತ ಕೇಳ್ತಾರೆ ಸರ್? 1965 ಏಪ್ರಿಲ್ 2ರಂದು ಜಾರಿಗೆ ಬಂದಿದೆ. ಈ ಹಿನ್ನೆಲೆಯಲ್ಲಿ ಪೊಲೀಸ್ ಪಡೆಯ ಸೇವೆ ಮತ್ತು ಶೌರ್ಯ ಮತ್ತು ಅರ್ಪಣಾ ಮತ್ತು ಮನೋಭಾವವನ್ನು ಅಪೂರ್ವ ಒಂದು ಅವ್ರದ್ದು ಏನಾದರೂ ಒಂದು ತ್ಯಾಗ ಬಲಿದಾನ ಏನಿದೆ ಅದೆಲ್ಲವನ್ನು ಗಮನದಲ್ಲಿಟ್ಟುಕೊಂಡು ಏಪ್ರಿಲ್ 2ರಂದು ಧ್ವಜ ದಿನಾಚರಣೆ, ಪೊಲೀಸ್ ಧ್ವಜ ದಿನ ಮತ್ತು ಕಲ್ಯಾಣ ದಿನವಾಗಿ ಆಚರಿಸಲಾಗುತ್ತದೆ. ಎಕ್ಸಾಮ್ದಲ್ಲಿ ಪೊಲೀಸ್ ಧ್ವಜ ದಿನದ ಬದಲಾಗಿ ಪೊಲೀಸ್ ಕಲ್ಯಾಣ ದಿನ ಅಂತ ಕೊಡ್ಬೋದು ಸರ್. ಎಕ್ಸಾಮ್ದಲ್ಲಿ ಏಪ್ರಿಲ್ 2 ಅಂತ ನಿಮ್ಗೆ ಗೊತ್ತಿರಬೇಕು. ಮೋಸ್ಟ್ ಇಂಪಾರ್ಟೆಂಟ್ ಫಾರ್ PC ಆಸ್ಪರೆಂಟ್ಸ್ ಗೊತ್ತಿರಲಿ. ರಸಗೊಬ್ಬರ ಖರೀದಿಗೆ ಫ್ರೂಟ್ಸ್ ID ಕಡ್ಡಾಯ, ರಾಜ್ಯ ಕೃಷಿ ಇಲಾಖೆ. ಸೊ ಎಕ್ಸಾಮ್ದಲ್ಲಿ ಏನು ಕೇಳು ಸರ್? ಇತ್ತೀಚೆಗೆ ಯಾವ ರಾಜ್ಯ ಕೃಷಿ ಇಲಾಖೆ ಅಥವಾ ಯಾವ ರಾಜ್ಯ ತನ್ನ ರಸಗೊಬ್ಬರ ಖರೀದಿಗೆ ಫ್ರೂಟ್ಸ್ IDಯನ್ನು ಕಡ್ಡಾಯ ಮಾಡಿದೆ ಅಂತ ಕೇಳ್ತಾರೆ. ಸೊ ಅದು ಗೊತ್ತಿರಲಿ ನಿಮಗೆ. ಕರ್ನಾಟಕ ರಾಜ್ಯ. ಕರ್ನಾಟಕ ರಾಜ್ಯ ಅಂತ ಗೊತ್ತಿರಬೇಕು. ರಾಜ್ಯದಲ್ಲಿ ರೈತರು ರಸಗೊಬ್ಬರ ಖರೀದಿಸಲು ಕೇವಲ ಆಧಾರ ಇದ್ದರೆ ಸಾಲದು, ರೈತರು ಕಡ್ಡಾಯವಾಗಿ ಫ್ರೂಟ್ಸ್ ID ಹೊಂದಿರಬೇಕು ಅಂತ ಹೇಳ್ತಾರೆ. ಮುಂಚೆಲ್ಲ ಆಧಾರ ಇಟ್ಕೊಂಡು ಹೋದ್ರೆ ಏನು ಕೊಡ್ತಾರೆ? ರಸಗೊಬ್ಬರ ಕೊಡ್ತಿದ್ರು. ಈಗೆಲ್ಲ ಅದೆಲ್ಲ ಅದನ್ನ ಮಿಸ್ಯೂಸ್ ಮಾಡ್ಕೊಳ್ತಾರೆ. ಯಾಕಂದ್ರೆ ಮಿಡಲ್ ಕ್ಲಾಸ್ದವರು ಮತ್ತು ಬೇರೆ ಬೇರೆ ಎಲ್ಲ ಉನ್ನತ ವರ್ಗದವರು ಕೂಡ ಏನು ಮಾಡ್ತಾರೆ? ರಸಗೊಬ್ಬರನ ತೊಳೆದು ಹೊಂಟಾರ. ಹಾಗಾಗಿ ಈ ಮಿಡಲ್ ಕ್ಲಾಸ್ ಮತ್ತು ಲೋವರ್ ಕ್ಲಾಸ್ದವರಿಗೆ ಸರಿಯಾಗಿ ರಸಗೊಬ್ಬರ ಲಭ್ಯವಾಗುತ್ತಿಲ್ಲ. ಆದ ಕಾರಣದಿಂದ ಫ್ರೂಟ್ಸ್ IDನ ಕೊಟ್ಟಾರೆ. ಹಾಗಾದ್ರೆ ಎಕ್ಸಾಮ್ದಲ್ಲಿ ಏನು ಕೇಳ್ಬೋದು ಸರ್? ಇಂಪಾರ್ಟೆಂಟ್ ಫ್ರೂಟ್ಸ್ ID ಫುಲ್ ಫಾರ್ಮ್ ಕೇಳ್ತಾರೆ. ಫ್ರೂಟ್ಸ್ ID ಫುಲ್ ಫಾರ್ಮ್ ಕೇಳ್ತಾರೆ. ಮೋಸ್ಟ್ ಇಂಪಾರ್ಟೆಂಟ್ ಗೊತ್ತಿರಬೇಕಾ? ಫಾರ್ಮರ್ ರಿಜಿಸ್ಟ್ರೇಷನ್ ಆ್ಯಂಡ್ ಯೂನಿಫೈಡ್ ಬೆನಿಫಿಷರಿ ಇನ್ಫಾರ್ಮೇಷನ್ ಸಿಸ್ಟಮ್ ಸರ್. ಒಟ್ಟೆ ಮಿಸ್ ಮಾಡ್ಕೋಬೇಡ. KA KPC PSI PC ಬೇಕಾದಿರಲಿ ಈ ಫುಲ್ ಫಾರ್ಮ್ ನೀವು ನೆನಪಿರಬೇಕು. ಫಿಕ್ಸ್ ಈ 2026 ಎಕ್ಸಾಮ್ದಲ್ಲಿ ಒಂದಾದರೂ ಎಕ್ಸಾಮ್ದಲ್ಲಿ ಇದನ್ನು ಕೇಳ್ತಾರೆ. ಫಿಕ್ಸ್ ಇದು ಗೊತ್ತಿರಲಿ. ನೆಕ್ಸ್ಟ್, 1959 ಅಕ್ಟೋಬರ್ 21ರಂದು ಲಡಾಖ್ನ ಆರ್ಟ್ ಸ್ಟ್ರಿಂಗ್ ಬಳಿ ಚೀನಾ ದಾಳಿಯಿಂದ CRPFನ ಪೊಲೀಸ್ ಸಿಬ್ಬಂದಿಗಳು ಹುತಾತ್ಮರಾಗಿದ್ದರು. ಹೌದಾ ಸರ್? 1959 ಅಕ್ಟೋಬರ್ 21ರಂದು ಈ CRPF ಪೊಲೀಸರ ಸಿಬ್ಬಂದಿಗಳು ಏನಾದರೂ ಹುತಾತ್ಮರಾಗಿದ್ದರು. ಈ ಹಿನ್ನೆಲೆಯಲ್ಲಿ ಪ್ರತಿ ವರ್ಷ ಅಕ್ಟೋಬರ್ 21 ಪೊಲೀಸ್ ಹುತಾತ್ಮರ ದಿನವನ್ನು ಆಚರಿಸಲಾಗುತ್ತದೆ. ಸೊ 2 ಥರ ಕೊಡ್ತಾರೆ ಕ್ವಶನ್. ಅಕ್ಟೋಬರ್ 21 ಗೊತ್ತಿರಬೇಕು ನಿಮ್ಗೆ. ಅಕ್ಟೋಬರ್ 21 ಕೀ ಪಾಯಿಂಟ್ಸ್ ಹೌದಾ? ಮತ್ತು ನಮ್ಮ ಪೊಲೀಸ್ ಧ್ವಜ, ನಮ್ಮ ಕರ್ನಾಟಕ ರಾಜ್ಯದ ಪೊಲೀಸ್ ಧ್ವಜ ದಿನಾಚರಣೆ ಏಪ್ರಿಲ್ 2 ಗೊತ್ತಿರಬೇಕು ನಮಗೆ. ಇವೆರಡು ಇಂಪಾರ್ಟೆಂಟ್ ಆಕವು. ನೆಕ್ಸ್ಟ್, ರಾಜ್ಯದಲ್ಲಿ ಬಾಲ್ಯ ವಿವಾಹ ಪ್ರಕರಣ 21.35% ಇಳಿಕೆಯಾಗಿದೆ. 21.35% ಇಳಿಕೆಯಾಗಿದೆ. ಏನೆಲ್ಲ ಎಕ್ಸಾಮ್ದಲ್ಲಿ ಕೇಳ್ಬೋದು ಸರ್? ಇಷ್ಟು ಪಾಯಿಂಟ್ ಓದ್ಕೊಳ್ಳಿ. ಇದೊಂದು ಪಾಯಿಂಟ್ ಓದ್ಕೊಳ್ಳಿ. ಇವೆಲ್ಲ ಓದೋ ಅವಶ್ಯಕತೆ ಇಲ್ಲ. ಇನ್ನು ಸುರಕ್ಷಿತವಾಗಿ ವೆಬ್ ಪೋರ್ಟಲರು ಬಂದಾರೆ. ಸೊ ಎಕ್ಸಾಮ್ದಲ್ಲಿ ಏನು ಕೇಳ್ಬೋದು? ಈ ಮುಂಚೆ ನೋಡಿ 2023-24 ಅನ್ಸುತ್ತೆ
ಎಚ್ ಕೆ ಪಿ ಸಿದಲ್ಲಿ ಈ ಒಂದು ನಂಬರ್ ಕೇಳಿದ್ರು. ಬಾಲ್ಯ ವಿವಾಹ ತಡೆಯಲು ಮಕ್ಕಳ ಸಹಾಯವಾಣಿ ನಂಬರ್ ಕೇಳಿದ್ರು 1098 ಮಕ್ಕಳ ಸಹಾಯವಾಣಿ. ಹಾಗೆ ಈ ಬಾಲ್ಯ ವಿವಾಹ ತಡೆಯಾಕ ನಾವು ಯಾರಿಗೆಲ್ಲ ಸಂಪರ್ಕ ಮಾಡಬೇಕು ಅಂತ ಕೊಟ್ಟಿದ್ರು. ಅಂದ್ರೆ ನಾವು ನಾಗರಿಕರು ಸಾರ್ವಜನಿಕರು ಮಾಡಿದ್ರೆ ಎಲ್ಲೋ ಒಂದು ಕಡೆ ಬಾಲ್ಯ ವಿವಾಹ ನಡೆದಿರೈತಿ, ಅಂಥ ಟೈಮಿಗೆ ನಾವು ಯಾರಿಗೆ ಸಂಪರ್ಕ ಮಾಡ್ಬೇಕು ಅನ್ನೋದು ಅದು ಕೂಡ ಒಂದು ಕ್ವಶನ್ ಕೇಳಿದ್ರು. ಗೊತ್ತಿರಲಿ, ಅದನ್ನ ಯಾರಿಗೆಲ್ಲ ನಾವು ಕಂಪ್ಲೇಂಟ್ ಕೊಡ್ಬೋದು. ಸೊ ಅಲ್ಲಿ ಪಂಚಾಯತಿ ಅವ್ರಿಗೆ, ಕಾರ್ಪೊರೇಷನ್ ಅವ್ರಿಗೆ, ಇಲ್ಲಿಗಂದ್ರೆ ಅಲ್ಲಿ ಇದ್ದಂಥ ತಾಲೂಕು ತಹಸೀಲ್ದಾರ್ ಅವ್ರಿಗೆ ಕಂಪ್ಲೇಂಟ್ ಕೊಡ್ಬೋದು. ಇದು ನಿಮ್ಗೆ ಎಲ್ಲಿ ಸಿಗುತ್ತೆ ಅಂದ್ರೆ ನಿಮಗೆ ಇನ್ಫಾರ್ಮೇಷನು DSCRT ಟೆಕ್ಸ್ಟ್ ಬುಕ್ ಓದ್ತಿರ್ತೀರಿ ಸರ್. ನೀವು DSCRT ಟೆಕ್ಸ್ಟ್ ಬುಕ್ ಓದ್ತಿರ್ತೀರಿ, ಆ ಕೊನೆಯ ಪೇಜ್ನಲ್ಲಿ ಮಕ್ಕಳ ಬಗ್ಗೆ ಕೊಟ್ಟಾರ, ಅಂದ್ರೆ ಬಾಲ್ಯ ವಿವಾಹ ಬಗ್ಗೆ ಕೊಟ್ಟಾರ. ಅದನ್ನ ಒಂದು ಸ್ವಲ್ಪ ಓದ್ಕೊಳ್ಳಿ. ಯಾರು DSCRT ಓದೋರು ಆ ಕೊನೆಯ ಪೇಜ್ ರಟ್ ಇರುತ್ತಲ್ಲ, ಆ ಲಾಸ್ಟ್ ಕವರ್ ಪೇಜ್ ಇರುತ್ತಲ್ಲ, ಆ ಕವರ್ ಪೇಜನ್ನು ಯಾರು ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಅದರಲ್ಲಿ ಕೂಡ ಎಕ್ಸಾಮ್ಗೆ ಕ್ವಶನ್ ಕೇಳ್ತಾರೆ PC ರಿಲೇಟೆಡ್. ನೆಕ್ಸ್ಟ್ ಮತ್ತೆ ಕೇಳೋ ಸರ್ ಎಕ್ಸಾಮ್ದಲ್ಲಿ, ನೆಕ್ಸ್ಟ್ ಜನ್ ಸುರಕ್ಷಿತ ವೆಬ್ ಪೋರ್ಟಲ್ ಯಾವುದಕ್ಕೆ ಸಂಬಂಧಪಟ್ಟಿದೆ ಸರ್? ನೆಕ್ಸ್ಟ್ ಜನ್ ಸುರಕ್ಷಿತ ವೆಬ್ ಪೋರ್ಟಲ್ ಮತ್ತು ಮೊಬೈಲ್ ಆ್ಯಪು ಇದು ಮಕ್ಕಳ ಬಾಲ್ಯ ವಿವಾಹಕ್ಕೆ ಸಂಬಂಧಪಟ್ಟೈತಿ, ಗೊತ್ತಿರಬೇಕು ನಿಮಗೆ. ಇದೊಂದು ಪಾಯಿಂಟ್ ಓದ್ಕೊಳ್ಳಿ. ಬಾಲ್ಯ ವಿವಾಹ ನಿಷೇಧ ಕಾಯ್ದೆಗೆ ತಿದ್ದುಪಡಿ ಎಕ್ಸಾಮ್ದಲ್ಲಿ ಕೇಳ್ತಾರೆ ಸರ್. ಬಾಲ್ಯ ವಿವಾಹ ಪ್ರಯತ್ನ ಮತ್ತು ನಿಶ್ಚಿತಾರ್ಥದ ಬಗ್ಗೆ ಕ್ರಮ ಕೈಗೊಳ್ಳಲು ಬಾಲ್ಯ ವಿವಾಹ ನಿಷೇಧ ಕಾಯ್ದೆ 2006 ಯಾವುದೇ ಕಾಲಂಗಳಲ್ಲಿ ಅವಕಾಶ ಇಲ್ಲದೆ ದೂರನ್ನು ದಾಖಲಿಸಲು ಸಾಧ್ಯವಾಗುತ್ತಿಲ್ಲ. ಮುಂಚೆ ಆಗ್ತಿರ್ಲಿಲ್ಲ ಸರ್. ಅಂದರೆ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ 2006 ಇತ್ತು, ಆದರೆ ಅಲ್ಲಿ ಯಾವುದೊಂದು ದೂರನ್ನು ದಾಖಲೆ ಮಾಡಲಾರ್ದೆ ನಾವು ಯಾವುದೊಂದು ಆ್ಯಕ್ಷನ್ ತೊಗೊಳಕ್ಕಾಗಿರಲಿಲ್ಲ ಪೊಲೀಸರಿಗೆ. ಆದರೆ ಇದಕ್ಕೆ ಏನ್ ಮಾಡೋದು, ಈಗ ತಿದ್ದುಪಡಿ ತಂದಾರೆ ಸರ್. ಬಾಲ್ಯ ವಿವಾಹ ನಿಷೇಧ ಕರ್ನಾಟಕ ತಿದ್ದುಪಡಿ 2025 ಕಾಯ್ದೆಗೆ ಜಾರಿಗೆ ತರಲು ಕ್ರಮ ಕೈಗೊಳ್ಳಲಾಗಿದೆ. ಸೊ ಕೇಳ್ತಾರೆ ಎಕ್ಸಾಮ್ದಲ್ಲಿ ಏನು ಕೇಳ್ಬೋದು ಸರ್? ಇತ್ತೀಚೆಗೆ ಕರ್ನಾಟಕ ರಾಜ್ಯ ಸರ್ಕಾರ ಬಾಲ್ಯ ವಿವಾಹ ನಿಷೇಧ ಕರ್ನಾಟಕ ತಿದ್ದುಪಡಿ 2025 ಕಾಯ್ದೆ ಜಾರಿಗೆ ತಂದಿದೆ. ಯಾವ ಕಾಯ್ದೆಗೆ ಇದನ್ನು ತಿದ್ದುಪಡಿ ಮಾಡಲಾಗಿದೆ ಅಂತ ಕೇಳ್ತಾರೆ. ಅವಾಗ ನಿಮ್ಗೆ ಗೊತ್ತಿರಬೇಕು, ನಿಮ್ಮ ಆನ್ಸರ್ ಆಗಿರಬೇಕು ಬಾಲ್ಯ ವಿವಾಹ ನಿಷೇಧ ಕಾಯ್ದೆ 2006. ಇದು ನಿಮ್ಮ ಆನ್ಸರ್ ಆಗಿರಬೇಕು. ಇದೆಲ್ಲ ಬೇಕಾ ಸರ್? ಬೇಡ ಸರ್, ಇದು ಬೇಡ. ಕರ್ನಾಟಕ ಪೊಲೀಸ್ ತಿದ್ದುಪಡಿ ಕಾಯ್ದೆ 2026 ಅಂಗೀಕಾರ. ಮತ್ತೆ PCಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಮತ್ತೆ ಇಂಪಾರ್ಟೆಂಟ್ ಕ್ವಶನ್ ಇದೆ. ಕರ್ನಾಟಕ ವಿಧಾನಸಭೆಯು 2026 ಮಾರ್ಚ್ 16ರಂದು ಕರ್ನಾಟಕ ಪೊಲೀಸ್ ತಿದ್ದುಪಡಿ ಮಸೂದೆ 2026 ಅಂಗೀಕರಿಸಿತು. ಮಾರ್ಚ್ 18ರಂದು ಕರ್ನಾಟಕ ವಿಧಾನ ಪರಿಷತ್ ಈ ಮಸೂದೆಯನ್ನು ಅಂಗೀಕರಿಸಿದೆ. ಈ ಮಸೂದೆಯು ಪೊಲೀಸ್ ಸ್ಥಾಪನಾ ಮಂಡಳಿ, ಅಂದ್ರೆ ಪೊಲೀಸ್ ಒಂದು ಸ್ಥಾಪನಾ ಮಂಡಳಿಗೆ ಹೆಚ್ಚಿನ ಅಧಿಕಾರವನ್ನು ನೀಡುತ್ತದೆ, ಗೊತ್ತಿರ್ಬೇಕು ಸರ್. ಮಂಡಳಿಗೆ ಹೆಚ್ಚಿನ ಅಧಿಕಾರ ಅಂದ್ರೆ ಕರ್ತವ್ಯ ಇರ್ಬೋದು, ಕರ್ತವ್ಯ ಲೋಪ ಇರ್ಬೋದು, ದುರ್ನಡತೆ, ನಿರ್ಲಕ್ಷ್ಯ ಅಥವಾ ಅನೈತಿಕ ನಡವಳಿಕೆಗೆ ತೋರುವ ಪೊಲೀಸ್ ಅಧಿಕಾರಿಗಳ ಅಂದರೆ ಈ DSP ಅಥವಾ DYSP ಶ್ರೇಣಿಯವರಿಗೆ ಇದು ಸಂಬಂಧಪಡ್ತೈತಿ. ಪೊಲೀಸ್ ಸಂಸ್ಥಾಪನಾ ಮಂಡಳಿಗೆ ನೀಡಲಾಗಿದೆ. ಅಂದರೆ ಅದಕ್ಕೊಂದು ಈ ಪೊಲೀಸ್ ಸಂಸ್ಥಾಪನಾ ಮಂಡಳಿಯಲ್ಲಿ ಒಂದು ಏನು ಮಾಡ್ತಾರೆ, ರೀಸೆಂಟಾಗಿ ಒಂದು ಕರ್ತವ್ಯ ಲೋಪನ ಮಾಡ್ತಾರೆ ಮತ್ತು ದುರ್ನಡತೆ ಎಲ್ಲ ನಡೆಯತ್ತವು. ಅದಕ್ಕಾಗಿ ಒಂದು ತಿದ್ದುಪಡಿ ತಂದು ಅದಕ್ಕೊಂದು ಕಡಿವಾಣ ಹಾಕಿದ್ದಾರೆ. ಅದು ಕರ್ನಾಟಕ ಪೊಲೀಸ್ ತಿದ್ದುಪಡಿ ಕಾಯ್ದೆ 2026 ಗೊತ್ತಿರಬೇಕು. DSP ಮತ್ತು DYSP ಲೆವೆಲ್ಗೆ ಇದನ್ನು ಜಾರಿಗೆ ಮಾಡಲಾಗಿದೆ. 2 ವರ್ಷ ಅವಧಿ ನಿಯಮಕ್ಕೆ ವಿನಾಯಿತಿ. ಅಂದರೆ ಈ ಮುಂಚೆ ಏನು ಮಾಡ್ತಿದ್ರು, ಕನಿಷ್ಠ 2 ವರ್ಷ ಸರ್ವಿಸ್ ಮಾಡಲೇಬೇಕಿತ್ತು. ಬಟ್ ಈಗ ಏನು ಮಾಡಿದ್ರೆ ಆ 2 ವರ್ಷ ಅವಧಿಗೆ ನಿಯಮಕ್ಕೆ ವಿನಾಯಿತಿ ಕೊಟ್ಟಿದ್ದಾರೆ. ಯಾವ ಕಾಯ್ದೆಯಿಂದ? ಈ ತಿದ್ದುಪಡಿ ಕಾಯ್ದೆಯಿಂದ. ರಾಜಕೀಯ ಹಸ್ತಕ್ಷೇಪ ತಡೆ. ಹೌದು ಸರ್, ಈ ಮಸೂದೆಯಲ್ಲಿ ಮಾಡಿದ್ರೆ ಪೊಲೀಸ್ ವರ್ಗಾವಣೆಯಲ್ಲಿ ರಾಜಕೀಯ ಹಸ್ತಕ್ಷೇಪ ತಡೆಯಲು ಮತ್ತು ದಕ್ಷತೆಯನ್ನು ಹೆಚ್ಚಿಸಲು ಸಹಕಾರಿಯಾಗುತ್ತದೆ. ಸೊ ನಿಮ್ಗೆ ಗೊತ್ತಿರಬೇಕು, ಸೊ ಯಾರ್ಯಾರು ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ ಇರುತ್ತೆ ಅವ್ರಿಗೆ ಜಾಸ್ತಿ ಟ್ರಾನ್ಸ್ಫರ್ ತಡೆಯೋದು, ಇಲ್ಕಂಡು ಟ್ರಾನ್ಸ್ಫರ್ ಅವ್ರಿಗೆ ಎಲ್ಲಿ ಬೇಕಲ್ಲೆಲ್ಲ ಮಾಡ್ಕೋತಿದ್ರು. ಅದನ್ನು ತಡೆಯೋಕೆ ಈ ತಿದ್ದುಪಡಿ ಸಹಾಯ ಆಗುತ್ತೆ ಅಂತ ಕೊಟ್ಟಾರ. ನೆಕ್ಸ್ಟ್, ಕರ್ನಾಟಕ ರಾಜ್ಯದಲ್ಲಿ ಮಕ್ಕಳ ಸ್ನೇಹಿ ಸಾರಿಗೆ ಯೋಜನೆ ಜಾರಿಯಾಗಿದೆ. ಮಕ್ಕಳ ಸ್ನೇಹಿ ಸಾರಿಗೆ ಯೋಜನೆ ಕೇಳ್ತಾರೆ ಸರ್. ಯಾವ ಒಂದು ರಾಜ್ಯ ಇತ್ತೀಚೆಗೆ ಮಕ್ಕಳ ಸ್ನೇಹಿ ಸಾರಿಗೆ ಯೋಜನೆ ಜಾರಿ ಮಾಡಿದೆ ಅಂದ್ರೆ ಅದು ಕರ್ನಾಟಕ ರಾಜ್ಯ ಅನ್ನೋದು ಗೊತ್ತಿರಬೇಕು. ಏನಿದೆ ಅಂದರೆ ಮಕ್ಕಳ ಸುರಕ್ಷತೆ ಮತ್ತು ಶಾಲಾ ಪ್ರಯಾಣ ಸುಗಮಗೊಳಿಸುವ ಉದ್ದೇಶದಿಂದ ರಾಜ್ಯ ಸರ್ಕಾರ ಮಕ್ಕಳ ಸ್ನೇಹಿ ಸಾರಿಗೆ ವ್ಯವಸ್ಥೆ ಜಾರಿಗೆ ತರಲು ಮುಂದಾಗಿದೆ. ಅಂದರೆ ಈ ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಶಿಫಾರಸು ಇದನ್ನು ಮಾಡೈತಿ. ಈ ಶಿಫಾರಸನ್ನು ಪರಿಶೀಲಿಸಿ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಎಲ್ಲ ನಿಗಮದ ವ್ಯವಸ್ಥಾಪಕರಿಗೂ ನಿರ್ದೇಶಿಸಲಾಗಿದೆ. ಸೊ ಇದನ್ನು ಶಿಫಾರಸು ಮಾಡಿದ್ದು ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಶಿಫಾರಸು ಮಾಡೈತಿ. 2 ಪಾಯಿಂಟ್ ಗೊತ್ತಿರಲಿ. ಸೊ ಮೇನ್ ಪಾಯಿಂಟ್ ಗೊತ್ತಿರಬೇಕಾದ್ದು ಇತ್ತೀಚೆಗೆ ಯಾವ ರಾಜ್ಯ ಸರ್ಕಾರ ಮಕ್ಕಳ ಸ್ನೇಹಿ ಸಾರಿಗೆ ಯೋಜನೆಯನ್ನು ಜಾರಿ ಮಾಡಿದೆ ಅಂತ ಕೇಳಿದ್ರೆ ಕರ್ನಾಟಕ ರಾಜ್ಯ ಅನ್ನೋದು ಗೊತ್ತಿರಬೇಕು. ಅದು ಹೆಚ್ಚುವರಿ ಇದು ಇನ್ಫಾರ್ಮೇಷನ್ ನಿಮಗೆ ಅಗತ್ಯ ಇಲ್ಲ, ಇದೇನು ಕೇಳಂಗಿಲ್ಲ. ಬಟ್ ನಿಮ್ಗೊಂದು ಗೊತ್ತಿರಲಿ, ಮಕ್ಕಳ ಸಹಾಯವಾಣಿ ಗೊತ್ತಿರಲಿ 1098. ಮಕ್ಕಳ ಸಹಾಯವಾಣಿ 1098 ಭಾಳ ಇಂಪಾರ್ಟೆಂಟ್ ಆಗುತ್ತೆ.
ಉಚಿತ ಪ್ರಯಾಣ ಮತ್ತು ಟ್ರಿಪ್ ವಿಸ್ತರಣೆ. ಇದೇ ಒಂದು ಯೋಜನೆಯಲ್ಲಿ ಉಚಿತ ಪ್ರಯಾಣ ಮತ್ತು ಟ್ರಿಪ್ ವಿಸ್ತರಣೆ. ಮುಂಚೆ ಏನಾಯಿತು, ಹೆಣ್ಣು ಮಕ್ಕಳಿಗೆ ಮಾತ್ರ ಉಚಿತ ಪ್ರಯಾಣ ಇತ್ತು. ಈಗ ಏನು ಮಾಡಿದ್ರೆ ಉಚಿತ ಅವಕಾಶವನ್ನು 12ನೇ ತರಗತಿವರೆಗೆ ಇರುವ ಗಂಡು ಮಕ್ಕಳಿಗೂ ಕೂಡ ಕೊಡಲಾಗಿದೆ ಎಂದು ಈ ಆಯೋಗ ಶಿಫಾರಸು ಮಾಡಿದೆ. ಇದು ಎಕ್ಸಾಮ್ಗೆ ಬರೋಂಗಿಲ್ಲ, ಬಟ್ ನಿಮಗೆ ಗೊತ್ತಿರಲಿ, ಯಾರಾದರೂ ನಿಮ್ಮ ಫ್ಯಾಮಿಲಿದಲ್ಲಿ ನಿಮ್ಮ ಅಣ್ಣ ತಮ್ಮದ್ರು ಅಕ್ಕ ತಂಗಿಯರು ಯಾರಾದರೂ ಇದ್ದರೆ ಈ ಇನ್ಫಾರ್ಮೇಷನ್ ಅವ್ರಿಗೆ ಹೇಳ್ಬೋದು. ಓಕೆ, ಬಟ್ ಈಗ ಗೊತ್ತಿರಲಿ, ಈ ಯೋಜನೆ ಜಾರಿ ಮಾಡಿದ ಕರ್ನಾಟಕ ರಾಜ್ಯ ಸರ್ಕಾರ ಮತ್ತು ಇದೊಂದು ಸಹಾಯವಾಣಿ ನಿಮ್ಗೆ ಗೊತ್ತಿರಬೇಕು. ಕರ್ನಾಟಕ ಖಾಸಗಿ ವೈದ್ಯಕೀಯ ಸಂಸ್ಥೆಗಳ ಪ್ರಾಧಿಕಾರವನ್ನು ನೋಡಲ್ ಏಜೆನ್ಸಿಯಾಗಿ ನೇಮಕ. ಸರ್ ಏನು ಸರ್ ಎಕ್ಸಾಮ್ದಲ್ಲಿ ಏನು ಕೇಳ್ತಾರೆ ಇದ್ರ ಮೇಲೆ ನೋಡ್ರಿ. ಕರ್ನಾಟಕ ಸರ್ಕಾರ ಏನು ಮಾಡಿತ್ತು ಇತ್ತೀಚೆಗೆ, ಕರ್ನಾಟಕ ಉದ್ಯೋಗ ಮಿತ್ರ ಅಂದರೆ ಕರ್ನಾಟಕ ಉದ್ಯೋಗ ಮಿತ್ರ KUM ಅನಿಯಂತ್ರಿತ ಪೋರ್ಟಲ್ನೊಂದಿಗೆ ಆರೋಗ್ಯ ಸಂಬಂಧಿತ ನಿಯಂತ್ರಕ ಸೇವೆ ಸಂಯೋಜಿಸಲು ಏನು ಮಾಡೈತಿ, ಕರ್ನಾಟಕ ಖಾಸಗಿ ವೈದ್ಯಕೀಯ ಸಂಸ್ಥೆ ಅಂದರೆ ಕರ್ನಾಟಕ ಪ್ರೈವೇಟ್ ಮೆಡಿಕಲ್ ಎಸ್ಟಾಬ್ಲಿಷ್ಮೆಂಟ್ಸ್ ಅಂತ ಬರ್ತವೆ, KPME ಅಂತ ಬರ್ತವೆ. ಆ ಪ್ರಾಧಿಕಾರವನ್ನು ರಾಜ್ಯ ನೋಡಲ್ ಏಜೆನ್ಸಿಯಾಗಿ ನೇಮಕ ಮಾಡೈತಿ. ಇಷ್ಟು ಓದಿದರೆ ಸಾಕು, ಇವೇನು ಬೇಡ. ದಿನಗೂಲಿ ನೌಕರರಿಗೆ ಆರೋಗ್ಯ ವಿಮೆ ವಿಸ್ತರಿಸಲು ಆದೇಶ. ಏನು ಕೇಳ್ತಾರೆ ಸರ್ ಎಕ್ಸಾಮ್ದಲ್ಲಿ ನೋಡಿ, ನಾ ಏನು ಹೈಲೈಟ್ ಮಾಡಿ ಅಷ್ಟು ಮಾತ್ರ ಓದಿ. ರಾಜ್ಯ ಸರ್ಕಾರದ ವ್ಯಾಪ್ತಿಯ ದಿನಗೂಲಿ ನೌಕರರು ಹಾಗೂ ಅವರ ಅವಲಂಬಿತರಿಗೆ 5 ಲಕ್ಷದವರೆಗೆ ಆರೋಗ್ಯ ವಿಮೆಯ ಸೌಲಭ್ಯವನ್ನು ವಿಸ್ತರಿಸಿ ಆರೋಗ್ಯ ಇಲಾಖೆ ಆದೇಶ ಹೊರಡಿಸಿದೆ. ಆರೋಗ್ಯ ಇಲಾಖೆ ಇಷ್ಟು ಗೊತ್ತಿಲ್ಲ ಸರ್. ನಗದು ರಹಿತ ಚಿಕಿತ್ಸೆ ಒದಗಿಸುವ ಈ ಯೋಜನೆಯನ್ನು ಅರ್ಹ ದಿನಗೂಲಿ ನೌಕರರಿಗೂ ವಿಸ್ತರಿಸಲಾಗಿದೆ. ಎಕ್ಸಾಮ್ದಲ್ಲಿ ಏನು ಕೇಳಂಗಿಲ್ಲ, ಬಟ್ ನಿಮ್ಗೆ ಗೊತ್ತಿರಲಿ, ಇದು ಎಕ್ಸಾಮಿಗೆ ಬರೋ ಡೌಟ್ ಸರ್. ಓದ್ಬೇಡ್ರಿ ಅದನ್ನು. ಕನ್ನಡ ಸಾಹಿತ್ಯ ಪರಿಷತ್ತನ್ನು 1915ರಲ್ಲಿ ಬೆಂಗಳೂರಿನಲ್ಲಿ ಸ್ಥಾಪಿಸಲಾಯಿತು. ಎಲ್ಲಿ ಹೇಳ್ತೀನಿ ಸರ್ ನಾನು, ಇಲ್ಲೇ ನೋಡ್ರಿ. 1915ರಲ್ಲಿ ಬೆಂಗಳೂರಿನಲ್ಲಿ ಸ್ಥಾಪಿಸಲಾಯಿತು. ಜಿಕೆ ಪಾಯಿಂಟ್ ಸರ್, ಇದು ಓದ್ಕೊಳ್ಳಿ. 1915ರ ಮೊದಲ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಎಲ್ಲಿ ನಡೀತದೆ ಅಂತ ಕೇಳ್ತಾರೆ, ಮತ್ತು ಯಾರ ಅಧ್ಯಕ್ಷತೆಯಲ್ಲಿ ನಡೀತಾರೆ? HV ನಂಜುಂಡಯ್ಯವರ ಅಧ್ಯಕ್ಷತೆಯಲ್ಲಿ ಬೆಂಗಳೂರಿನಲ್ಲಿ ನಡೆಯಿತು. 1915ರಲ್ಲಿ ಸ್ಥಾಪನೆ ಆಗುತ್ತೆ. 1915ರಲ್ಲಿ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ನಡೀತೈತಿ ಬೆಂಗಳೂರಿನಲ್ಲಿ. ಅದರ ಅಧ್ಯಕ್ಷತೆಯನ್ನು ವಹಿಸ್ಕೊಂಡವರು HV ನಂಜುಂಡಯ್ಯವರು ವಹಿಸ್ಕೋತಾರೆ. ಇಷ್ಟು ಗೊತ್ತಿರ್ಬೇಕು ನಿಮಗೆ. ನೆಕ್ಸ್ಟ್, ಮೇಘಾಲಯದ ಒಂದು ಕರೆಂಟ್ ಅಫೇರ್ಸ್ ಬಂತಿಲ್ಲಿ. ಜಲಜೀವನ್ ಮಿಷನ್ 2.0 ಅಂದರೆ ಜಲಜೀವನ್ ಮಿಷನ್ 2.0 ಅಡಿಯಲ್ಲಿ ಸುಧಾರಣಾ ಸಂಬಂಧಿತ ಒಪ್ಪಂದಕ್ಕೆ ಸಹಿ ಹಾಕಿದ ದೇಶದ 12ನೇ ರಾಜ್ಯ ಯಾವುದಂತ ಕೇಳ್ತಾರೆ? ಮೇಘಾಲಯ. ಇಷ್ಟು ಓದ್ಕೊಳ್ಳಿ ಸರ್. ಮತ್ತು ಇನ್ನೊಂದು ಹೇಳ್ಬೇಕಂದ್ರೆ, ಈ ಜಲಜೀವನ್ ಮಿಷನ್ 2.0 ಇದರ ಮೇಲೆ ಪ್ರೀವಿಯಸ್ ಇಯರ್ ಕ್ವಶನ್ ನೋಡ್ಕೊರಿ. ಯಾಕಂದರೆ ಇದು ಇತ್ತೀಚೆಗೆ ಬಹಳ ಸುದ್ದಿಯಲ್ಲಿದೆ. ಇತ್ತೀಚೆಗೆ KA ಎಕ್ಸಾಮ್ದಲ್ಲಿ ಜಲಜೀವನ್ ಮಿಷನ್ 1.0 ಬಗ್ಗೆ ಕೇಳಿದ್ರು. ಈಗ ಜಲಜೀವನ್ ಮಿಷನ್ 2.0 ಎಕ್ಸಾಮ್ದಲ್ಲಿ ಕೇಳ್ತಾರೆ. ಸೊ ಹಾಗಾಗಿ ಪ್ರೀವಿಯಸ್ ಇಯರ್ ಕ್ವಶನ್ದಲ್ಲಿ ಏನೆಲ್ಲ ಇದರ ಮೇಲೆ ಕ್ವಶನ್ ಆಗಿದೆ ಸ್ವಲ್ಪ ನೋಡ್ಕೊಳ್ಳಿ. ಓಕೆ, ಇದು ಪಾಯಿಂಟ್ ನಮ್ಗೆ ನೆನಪಿರಲಿ. ಮೇಘಾಲಯವು ಜಲಜೀವನ್ ಮಿಷನ್ 2.0 ಅಡಿಯಲ್ಲಿ ಕೇಂದ್ರ ಸರ್ಕಾರದೊಂದಿಗೆ ಸುಧಾರಣಾ ಸಂಬಂಧಿತ ತಿಳುವಳಿಕೆ ಒಪ್ಪಂದಕ್ಕೆ ಸಹಿ ಹಾಕಿದ 12ನೇ ರಾಜ್ಯವಾಗಿದೆ. ಗೊತ್ತಿರಬೇಕು ನಿಮ್ಗೆ ಇಷ್ಟು. ನೆಕ್ಸ್ಟ್, JHub ಎಂಬ ನೂತನ ಇನ್ಕ್ಯುಬೇಷನ್ ಕೇಂದ್ರ ಸ್ಥಾಪನೆಗೆ ಘೋಷಣೆ ಮಾಡಿದೆ. ಯಾವ ರಾಜ್ಯ? ಜಾರ್ಖಂಡ್ ರಾಜ್ಯ ಘೋಷಣೆ ಮಾಡೈತಿ. ಇಷ್ಟು ಗೊತ್ತಿದ್ರೆ ಸಾಕು, ಓದೋ ಅವಶ್ಯಕತೆ ಇಲ್ಲ ಸರ್, ಏನು ಬೇಡ. 3 ಹೆದ್ದಾರಿ ತುರ್ತು ರನ್ವೇಗಳ ಅಭಿವೃದ್ಧಿ. ಬಿಹಾರ. ಏನು ಓದ್ಕೋಬೇಕು ಸರ್? ಬಿಹಾರ ಸರ್ಕಾರವು 3 ಹೆದ್ದಾರಿ ಆಧಾರಿತ ತುರ್ತು ಲ್ಯಾಂಡಿಂಗ್ ಸೌಲಭ್ಯ ಅಂದರೆ ಎಮರ್ಜೆನ್ಸಿ ಲ್ಯಾಂಡಿಂಗ್ ಫೆಸಿಲಿಟೀಸ್ಗಳನ್ನು ಅಭಿವೃದ್ಧಿಪಡಿಸಲು ಯೋಜನೆ ಮಾಡಲಾಗಿದೆ. ಇತ್ತೀಚೆಗೆ ಯಾವ ರಾಜ್ಯ ಸರ್ಕಾರ ಈ ರೀತಿ ಒಂದು ಯೋಜನೆ ಮಾಡಲಾಗಿದೆ ಅಂತ ಕೇಳ್ತಾರೆ? ಅದು ಬಿಹಾರ ಅಂತ ಗೊತ್ತಿದ್ರೆ ಸಾಕು ನಿಮಗೆ. ಇನ್ನು ಈ 3 ಪ್ರಮುಖ ಹೆದ್ದಾರಿ ಕಾರಿಡಾರ್ಗಳು ಪಾಟ್ನಾ ಪೂರ್ಣಿಯಾ ಎಕ್ಸ್ಪ್ರೆಸ್ ವೇ, ಗೋರಖ್ಪುರ್ ಸಿಲ್ಗುರಿ ಎಕ್ಸ್ಪ್ರೆಸ್ ವೇ ಮತ್ತು ರಾಮ್ ಜಾನಕಿ ಮಾರ್ಗ ನೇಪಾಳದ ಜನಕ್ಪುರದೊಂದಿಗೆ ಸಂಪರ್ಕವನ್ನು ಹೊಂದುತ್ತದೆ. ಇಷ್ಟು ಗೊತ್ತಿದ್ರೆ ಸಾಕು. ಯೋಜನೆಯ ಸಹಯೋಗ ಬಿಹಾರ ಸರ್ಕಾರ ಮತ್ತು ಭಾರತೀಯ ವಾಯುಪಡೆ ನಡುವಿನ ಸಮನ್ವಯದೊಂದಿಗೆ ಇದನ್ನು ಕಾರ್ಯಗತಗೊಳಿಸಲಾಗಿದೆ. ಇದು ಬೇಡ ಸರ್. ಇನ್ನು ಇದರಲ್ಲಿ ಗುಜರಾತ್ ಮತ್ತು ಏಕರೂಪ ನಾಗರಿಕ ಸಂಹಿತೆ ಅಂಗೀಕರಿಸಿದ ದೇಶದ 2ನೇ ರಾಜ್ಯ. ಬಹಳ ಇಂಪಾರ್ಟೆಂಟ್ ಸರ್, ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಏಕರೂಪ ನಾಗರಿಕ ಸಂಹಿತೆ ಅಂಗೀಕರಿಸಿದ ದೇಶದ 2ನೇ ರಾಜ್ಯ. ಯೂನಿಫಾರ್ಮ್ ಸಿವಿಲ್ ಕೋಡ್ ಅಂತ ಕರಿತೀವಿ ನಾವು. ಇದನ್ನು ಅಂಗೀಕರಿಸಿದ ದೇಶದ 2ನೇ ರಾಜ್ಯ ಇದಾಗಿದೆ. ಹಾಗಾದರೆ ಉತ್ತರಾಖಂಡ ರಾಜ್ಯದ ಬಳಿಕ ವೈಯಕ್ತಿಕ ಕಾನೂನುಗಳನ್ನು ನಿಯಂತ್ರಿಸುವ ಏಕರೂಪ ಕಾನೂನುಗಳನ್ನು ಜಾರಿಗೆ ತರಲು ಗುಜರಾತ್ ಸರ್ಕಾರ ಮುಂದಾಗಿದ್ದು 2026 ಮಾರ್ಚ್ 25ರಂದು ಗುಜರಾತ್ ವಿಧಾನಸಭೆಯು ಏಕರೂಪ ನಾಗರಿಕ ಸಂಹಿತೆಯ ವಿಧೇಯಕ್ಕೆ 2026ಕ್ಕೆ ಅನುಮೋದನೆ ನೀಡಿದೆ. ಎಕ್ಸಾಮ್ದಲ್ಲಿ ಏನು ಓದಬೇಕು ಸರ್? ಇದೊಂದು ಪಾಯಿಂಟ್ ಓದಿದ್ರೆ ಇದೇನು ಬೇಡ. ಈ ಮೂಲಕ ಉತ್ತರಾಖಂಡದ ಬಳಿಕ ಏಕರೂಪದ ಕಾನೂನುಗಳನ್ನು ಜಾರಿಗೊಳಿಸುತ್ತಿರುವ ದೇಶದ 2ನೇ ರಾಜ್ಯ ಗುಜರಾತ್ ಆಗಲಿದೆ. ಫಸ್ಟ್ ಉತ್ತರಾಖಂಡ, ಸೆಕೆಂಡ್ ಗುಜರಾತ್ ಅಂತ ಗೊತ್ತಿರಬೇಕು ನಿಮಗೆ. ಹಾಗಾದರೆ
ಕರಡು ಸಮಿತಿ ಏನು ಹೇಳುತ್ತೆ ಸರ್ ನೋಡ್ರಿ, ಈ ಗುಜರಾತ್ ಏಕರೂಪ ನಾಗರಿಕ ಸಮಿತಿಯ ಮಸೂದೆ ಏನೈತಲ್ಲ, ಇದು ಉತ್ತರಾಖಂಡದ ಏಕರೂಪ ನಾಗರಿಕ ಸಮಿತಿಯ ಮುಖ್ಯಸ್ಥರಾಗಿದ್ದ ನಿವೃತ್ತ ನ್ಯಾಯಮೂರ್ತಿ ರಂಜನ್ ಪ್ರಕಾಶ್ ದೇಸಾಯಿ ನೇತೃತ್ವದ ಶಿಫಾರಸುಗಳನ್ನೇ ಫಾಲೋ ಮಾಡೈತಿ, ಅದು ಗೊತ್ತಿರಬೇಕು. ಪ್ರಸ್ತುತ ನಿವೃತ್ತಿ ನ್ಯಾಯಮೂರ್ತಿ ರಂಜನ್ ಪ್ರಕಾಶ್ ದೇಸಾಯಿ ಅವರು ಕೇಂದ್ರದ 8ನೇ ಹಣಕಾಸು ಆಯೋಗದ ಮುಖ್ಯಸ್ಥರಾಗಿದ್ದಾರೆ, ಗೊತ್ತಿರ್ಬೇಕು ನಿಮ್ಗೆ. ನೋಡಿ, ಈಸಿಯಾಗಿ ಹೇಳ್ಬೇಕಂದ್ರೆ ಇದು ಗುಜರಾತದ ಅಂದ್ರೆ ಏನು ಉತ್ತರಾಖಂಡದಲ್ಲಿ ಏನು ಮಾಡ್ಯಾರ, ಏಕರೂಪ ನಾಗರಿಕ ಸಮಿತಿಯನ್ನು ಜಾರಿ ಮಾಡ್ಯಾರ. ಅದನ್ನ ಯಾವ ಒಂದು ಶಿಫಾರಸು ಮೇಲೆ ಮಾಡ್ಯಾರ, ಅಲ್ಲಿ ಮುಖ್ಯಸ್ಥರಾಗಿದ್ದ ನ್ಯಾಯಮೂರ್ತಿ ರಂಜನ್ ಪ್ರಕಾಶ್ ದೇಸಾಯಿ ಅವರ ನೇತೃತ್ವದಲ್ಲಿ ಒಂದು ಸಮಿತಿ ಮಾಡಿದ್ರು. ಅವರ ಶಿಫಾರಸುಗಳ ಮೇಲೆ ಅಲ್ಲಿ ಉತ್ತರಾಖಂಡದಲ್ಲಿ ಜಾರಿ ಮಾಡಿದ್ರು. ಅದೇ ಶಿಫಾರಸುಗಳನ್ನು ಇಟ್ಕೊಂಡು ಗುಜರಾತ್ ಕೂಡ ಇವತ್ತು ಜಾರಿ ಮಾಡೈತಿ. ಇವರು ಸಪರೇಟ್ ಆಗಿ ಯಾವುದೇ ರೀತಿಯಾದ ಮತ್ತು ಆಯೋಗನ ಫಾರ್ಮ್ ಮಾಡಿರಲಿಲ್ಲ, ಗೊತ್ತಿರಬೇಕು. ಹಾಗಾಗಿ ರಂಜನ್ ಪ್ರಕಾಶ್ ದೇಸಾಯಿ ಅವರು ನ್ಯೂಸ್ನಲ್ಲಿದ್ದಾರೆ. ಇವ್ರ ಹೆಸರು ನ್ಯೂಸ್ನಲ್ಲಿ ಐತಂದ್ರೆ ಇವ್ರ ಮೇಲೆ ಏನು ಕೇಳ್ಬೋದು ಅಂದ್ರೆ, ಇವರು ಪ್ರಸ್ತುತ ಕೇಂದ್ರದ 8ನೇ ಹಣಕಾಸು ಆಯೋಗದ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ, ಇದು ಗೊತ್ತಿರ್ಬೇಕು ನಿಮ್ಗೆ. ಮತ್ತೇನು ಕೇಳ್ಬೋದು ಸರ್ ಎಕ್ಸಾಮ್ ಇಲ್ಲಿ ನೋಡ್ರಿ, ಸಮವರ್ತ ಪಟ್ಟಿ ಅಂತ ಕೊಟ್ಟಾರ, ಇದು ಭಾಳ ಇಂಪಾರ್ಟೆಂಟ್. ಮದುವೆ ಮತ್ತು ವಿಚ್ಛೇದನ, ಶಿಶುಗಳು ಮತ್ತು ಅಪ್ರಾಪ್ತ ವಯಸ್ಕರು, ದತ್ತು, ವಿಲ್ಗಳು ಮತ್ತು ಸ್ವಾಭಾವಿಕತೆ ಮತ್ತು ಉತ್ತರಾಧಿಕಾರದಂತಹ ವೈಯಕ್ತಿಕ ಕಾನೂನುಗಳು ಇವೆಲ್ಲವೂ ಸಮವರ್ತಿ ಪಟ್ಟಿಯಲ್ಲಿ ಬರ್ತಾವ. ಇದು ಒಂದ್ಸಲ ನೋಡ್ಕೋರಿ, ಇಂಪಾರ್ಟೆಂಟ್ ಆಗುತ್ತೆ. ಪಿಸಿಗೆ ಈ ರೀತಿ ಕ್ವಶನ್ ಕೇಳ್ತಾರ, ಪಿಸಿ ಕೇಳ್ತಾರೆ. ಯಾಕೆ ಸರ್ ಕೆಇದಲ್ಲಿ ಕೇಳ್ತಾರ, KPSCದಲ್ಲಿ ಕೇಳ್ತಾರ, ಬಟ್ ಕೆಇದಲ್ಲಿ ಮಾಡ್ತಾರೆ ಸ್ಟೇಟ್ಮೆಂಟ್ ವೈಸ್ ಕೇಳ್ತಾರ. ಇದನ್ನ ನೀವು ಒಂದ್ಸಲ ನೋಡ್ಕೊಂಡು ಹೋದ್ರೆ ಅಲ್ಲಿ ನಿಮಗೆ ಆನ್ಸರ್ ಮಾಡೋಕ್ಕೆ ಈಸಿ ಆಗುತ್ತೆ, ನೋಡ್ಕೊಂಡು ಹೋಗಿ. ಏಕರೂಪ ನಾಗರಿಕ ಸಮಿತಿಯ ಜಾರಿಗೆ ತಂದ ರಾಜ್ಯಗಳು, ಸ್ವಲ್ಪ ಹಿನ್ನೆಲೆಯನ್ನು ನೋಡ್ಕೊತ ಬರೋಣ. ಸ್ವತಂತ್ರ ಪೂರ್ವದಲ್ಲಿ ಗೋವಾ ರಾಜ್ಯ ಅಂತ ಕೊಟ್ಟಾರ ಸರ್. ಸ್ವತಂತ್ರ ಪೂರ್ವದಲ್ಲಿ ಗೋವಾ ರಾಜ್ಯ ನೋಡ್ರಿ, ಪೋರ್ಚುಗೀಸ್ ಆಳ್ವಿಕೆ ಇತ್ತು. ಸ್ವತಂತ್ರ ಪೂರ್ವದಲ್ಲಿ ಗೋವಾದಲ್ಲಿ ಪೋರ್ಚುಗೀಸರ ಆಳ್ವಿಕೆಯಲ್ಲಿದ್ದ ಗೋವಾದಲ್ಲಿ ಏಕರೂಪ ನಾಗರಿಕ ಸಮಿತಿಯನ್ನು 1867ರಲ್ಲಿ ಜಾರಿಗೆ ತರಲಾಯಿತು. ಫಸ್ಟ್ ಬಂದಿರೋದು ಇಲ್ಲಿ ಗೋವಾದಲ್ಲಿ, ಇವತ್ತು ಐತಿ, ಪ್ರಸ್ತುತ ಗೋವಾದಲ್ಲಿ ಇವತ್ತು ಐತಿ, ಬಟ್ ಸ್ವತಂತ್ರ ಪೂರ್ವದಿಂದಲೇ ಬಂದೈತಿ. 1867ರಲ್ಲಿ ಪೋರ್ಚುಗೀಸರ ಆಳ್ವಿಕೆಯಲ್ಲಿ ಏನಿತ್ತಲ್ಲ ಅವಾಗ್ಲಿಂದ ಈ ಒಂದು ಸಮಿತಿ ಜಾರಿಗೆ ಬಂದೈತಿ. ಕ್ವಶನ್ ಆದರೆ ಸ್ವತಂತ್ರ ನಂತರದ ಏಕರೂಪ ನಾಗರಿಕ ಸಮಿತಿಯನ್ನು ಜಾರಿಗೆ ತಂದ ಮೊದಲ ರಾಜ್ಯ ಕ್ವಶನ್ ಕೇಳ್ತಾರೆ, ಉತ್ತರಾಖಂಡ ಅಂತ ಗೊತ್ತಿರಬೇಕು. ಅದು ಯಾವ ಶಿಫಾರಸು ಅಂತ ಕೂಡ ನಾನು ಹೇಳಿದೆ. ಯಾವಾಗ ಜಾರಿಗೆ ಬಂತು? 2024ರಲ್ಲಿ ಉತ್ತರಾಖಂಡದಲ್ಲಿ ಜಾರಿಗೆ ಬಂತು. ಒಡಿಶಾ ಸರ್, ಮುಖ್ಯಮಂತ್ರಿ ಅನ್ನಪೂರ್ಣ ಯೋಜನೆ ಪ್ರಾರಂಭ. ಸರ್ ಕ್ವಶನ್ ಒಂದ ಕೇಳ್ತಾರ, ಇತ್ತೀಚೆಗೆ ಯಾವ ರಾಜ್ಯ ಸರ್ಕಾರ ಅಥವಾ ಯಾವ ರಾಜ್ಯದಲ್ಲಿ ಮುಖ್ಯಮಂತ್ರಿ ಅನ್ನಪೂರ್ಣ ಯೋಜನೆ ಪ್ರಾರಂಭವಾಗಿದೆ ಅಂತ ಕೇಳ್ತಾರ? ಒಡಿಶಾ. ಇಷ್ಟು ಗೊತ್ತಿದ್ರೆ ಸಾಕು, 1 ಲೈನ್ ಕರೆಂಟ್ ಅಫೇರ್ ಇದು, ಬಹಳ ಓದೋ ಅವಶ್ಯಕತೆ ಇಲ್ಲ. ಅನ್ನಪೂರ್ಣ ಯೋಜನೆ ಫಲಾನುಭವಿಗಳು ಯಾರಂತ ಕೇಳ್ಬೋದು. ಇದನ್ನೇನು ಕೇಳಂಗಿಲ್ಲ, ಬಟ್ ನಿಮ್ಗೆ ಗೊತ್ತಿರಲಿ, ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ ಮತ್ತು ರಾಜ್ಯ ಆಹಾರ ಭದ್ರತಾ ಯೋಜನೆಯಡಿ ಬರುವ ಸುಮಾರು 1 ಕೋಟಿ ಕುಟುಂಬಗಳು ಈ ಪ್ರಯೋಜನ ಪಡಿತಾರ. ಇದು ಎಕ್ಸಾಮ್ದಲ್ಲಿ ಕೇಳಂಗಿಲ್ಲ ಸರ್, ಒಡಿಶಾ ರಾಜ್ಯದ. ಸೊ ಆ ಯೋಜನೆ ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಿದೆ ಅಷ್ಟು ಕೇಳ್ತಾರ. ನಿಮ್ಗೆ ಪದೇ ಪದೇ ಹೇಳ್ತೀನಿ, ಎಲ್ಲ ಓದೋ ಅವಶ್ಯಕತೆ ಇಲ್ಲ ಸರ್, ಎಲ್ಲ ಓದೋ ಅವಶ್ಯಕತೆ ಇಲ್ಲ. ಬಟ್ ನಾನು ಇಷ್ಟು ಯಾಕೆ ಮಾರ್ಕ್ ಮಾಡತ್ತಂತಂದ್ರೆ ಅದರಲ್ಲಿರೋ ಇಂಪಾರ್ಟೆಂಟ್ ಪಾಯಿಂಟ್ಸನ್ನು ನಾನು ಕೀ ಪಾಯಿಂಟ್ಸನ್ನು ನಾನು ಮಾರ್ಕ್ ಮಾಡ್ತಿರ್ತೀನಿ. ಸೊ ಏನು ಹೈಲೈಟ್ ಮಾಡಿರ್ತೀನಿ, ನಾನು ಏನು ಹೇಳ್ತೀನಿ ಅಷ್ಟನ್ನು ಮಾತ್ರ ಓದ್ಕೊಳ್ಳಿ. ಎಲ್ಲ ನೋಡಿ, ಈ ರೀತಿ ಇರೋ ಯಾವುದೂ ಮಾಹಿತಿನ ಓದ್ಕೊಳ್ಳೋಕೆ ಹೋಗಬೇಡಿ. ನೋಡಿ, ಇಲ್ಲಿ ಬೇಡ, ಇದು ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರೆ ಓದೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್, ನೋಯ್ಡಾ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ 1ನೇ ಹಂತ ಉದ್ಘಾಟನೆ. ಸೊ ಸುದ್ದಿಯಲ್ಲಿ ಐತ್ರಿ, ಯಾಕೆ ಇಂಪಾರ್ಟೆಂಟ್ ಐತೆ ಅದನ್ನ ನೋಡ್ರಿ. ಈಗ ಅಟ್ ಪ್ರೆಸೆಂಟ್ ದೇಶದಲ್ಲಿ ಇಲ್ಲಿ ಕೊಟ್ಟರು ಫಸ್ಟ್ ಇದನ್ನ ಹೇಳ್ತೀನಿ ನಿಮಗೆ. ಭವಿಷ್ಯದ ಅತಿ ದೊಡ್ಡ ಏರ್ಪೋರ್ಟ್ ಯಾವುದಂದ್ರೆ ಸದ್ಯಕ್ಕೆ ಹೈದರಾಬಾದ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಇದೇನೈತ್ರಿ, ನಮ್ಮ ದೇಶದ ಅತಿ ದೊಡ್ಡ ಏರ್ಪೋರ್ಟ್ ಇದು, ಹೌದಾ? ದೇಶದ ಅತಿ ದೊಡ್ಡ ವಿಮಾನ ನಿಲ್ದಾಣ. ಆದ್ರೆ ಈ ಮುಂದೆ ಅಂದ್ರೆ ಏನು 2028ರಾಗ ಇದು ನೋಯ್ಡಾ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಏನು ಮಾಡ್ತಾ ರೆಡಿ ಆಗುತ್ತೆ ರೀ. ಇವಾಗ 1ನೇ ಹಂತ ಉದ್ಘಾಟನೆ ಮಾಡ್ಯಾರ. ಆವಾಗ ಇದು 2028ರ ಹೊತ್ತಿಗೆ ಏನಾಗುತ್ತೆ, ದೇಶದ ಅತಿ ದೊಡ್ಡ ವಿಮಾನ ನಿಲ್ದಾಣ ಆಗುತ್ತೆ, ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಆಗುತ್ತೆ. ಬನ್ನಿ ಇದ್ರ ಬಗ್ಗೆ ನಾನು ಬಹಳ ಕ್ಲಿಯರ್ ಆಗಿ ಓದ್ಕೊಳ್ಳೋಣ. ದೇಶದ ಅತಿ ದೊಡ್ಡ ಏರ್ಪೋರ್ಟ್ ಎಂಬ ಖ್ಯಾತಿಗೆ ಭವಿಷ್ಯದಲ್ಲಿ ಭಾಜನವಾಗಿರುವ ನೋಯ್ಡಾ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಹಂತ 1 ಇತ್ತೀಚೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಉದ್ಘಾಟನೆ ಮಾಡಿದರು. ಎಲ್ಲಿ ಉದ್ಘಾಟನೆ ಮಾಡಿದರು? ಉತ್ತರ ಪ್ರದೇಶದ ಗೌತಮ್ ಬುದ್ಧ ನಗರದ ಜೇವರ್ನಲ್ಲಿ ಉದ್ಘಾಟನೆ ಮಾಡಿದರು. ಸಂಪೂರ್ಣವಾಗಿ ಪೂರ್ಣಗೊಂಡರೆ ಈ ವಿಮಾನ ನಿಲ್ದಾಣ ಭಾರತದ ಅತಿದೊಡ್ಡ ಗ್ರೀನ್ಫೀಲ್ಡ್ ವಿಮಾನ ನಿಲ್ದಾಣವಾಗಲಿದೆ 2028 ಸರ್. ಬಟ್ ಭಾರತದ ಅತಿದೊಡ್ಡ ಗ್ರೀನ್ಫೀಲ್ಡ್ ವಿಮಾನ ನಿಲ್ದಾಣ ಇದ್ರ ಮೇಲೆ ಕ್ವಶನ್ ನಿಮ್ಗೆ ಕೇಳ್ತಾರೆ ಅಂತಂದ್ರೆ ಇದನ್ನ ಈಗ ಕೇಳಂಗಿಲ್ಲ. 2028ರಾಗ ನಿಮ್ಗೆ ಎಕ್ಸಾಮ್ದಾಗ ಕೇಳ್ತಾರೆ, ಇದನ್ನು ಮುಂದುವರೆ ಎಕ್ಸಾಮ್ದಾಗ ಕೇಳ್ತಾರೆ. ಈಗ ಕೇಳಂಗಿಲ್ಲ. ಈಗೇನು ಕೇಳ್ತಾರೆ, ಪ್ರಸ್ತುತ ಯಾವ್ದು ಅತಿ ದೊಡ್ಡ ವಿಮಾನ ನಿಲ್ದಾಣ ಕೇಳ್ತಾರೆ, ಅದು ನಿಮ್ಗೆ ಗೊತ್ತಿರಲಿ. ಹೈದರಾಬಾದ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ದೇಶದ ಅತಿ ದೊಡ್ಡ ವಿಮಾನ ನಿಲ್ದಾಣ ಆಗೈತ್ರಿ. ಮತ್ತು ಇದ್ರ ಮೇಲೆ ಮತ್ತೇನು ಕ್ವಶನ್ ಕೇಳ್ಬೋದು, ಇತ್ತೀಚೆಗೆ ನೋಯ್ಡಾ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಯಾರು ಉದ್ಘಾಟನೆ ಮಾಡಿದ್ರು, ಎಲ್ಲಿ ಉದ್ಘಾಟನೆ ಮಾಡಿದ್ರು ಕೇಳ್ತಾರೆ. ಅದು ಪ್ರಧಾನಿ ನರೇಂದ್ರ ಮೋದಿ ಅವರು ಮತ್ತು ಇದನ್ನು ಉತ್ತರ ಪ್ರದೇಶದ ಗೌತಮ್ ಬುದ್ಧ ನಗರದಲ್ಲಿ ಉದ್ಘಾಟನೆ ಮಾಡಿದ್ರು. ಅಷ್ಟು ಇನ್ಫಾರ್ಮೇಶನ್ ನಿಮ್ಗೆ ಗೊತ್ತಿರಲಿ. ನೆಕ್ಸ್ಟ್,
ಇದು ನೋಡ್ರಿ, ಹವೇಲಿ ಶೈಲಿಯ ವಿನ್ಯಾಸ ಹೊಂದೈತಿ. ಇತ್ತೀಚೆಗೆ ನಮ್ಮ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಯಾವ ಶೈಲಿ, ಯಾವ ಒಂದು ಪೋರ್ಟ್, ಯಾವ ಒಂದು ಯಾವುದು ಹಂತ ಎಲ್ಲ ಕೇಳ್ತಾರೆ. ಬಟ್ ಬೇರೆ ರಾಜ್ಯಕ್ಕಂತ ಬಂದಾಗ ಈ ರೀತಿ ಕ್ವಶನ್ಗಳು ನಮಗೆ ಕೇಳಂಗಿಲ್ಲ, ಓದ್ಕೋಬೇಡಿ. ಅಂದರೆ ಶೈಲಿಗಳು ಮತ್ತು ಅಲ್ಲಿ ಏನೋ ವಿಶೇಷತೆ ಇದೆ ಅದೇನೆಲ್ಲ ನಮ್ಮ ಕರ್ನಾಟಕ ರಿಲೇಟೆಡ್ ಎಕ್ಸಾಮ್ದಲ್ಲಿ ಕೇಳಂಗಿಲ್ಲ. ನಮ್ಮ ಕರ್ನಾಟಕ ರಿಲೇಟೆಡ್ ಏನಾದಿದ್ರೆ ಅದನ್ನು ಮಾತ್ರ ಕೇಳ್ತಾರೆ. ಉತ್ತರ ಪ್ರದೇಶದಲ್ಲಿರುವ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಸರ ನ್ಯೂಸ್ನಲ್ಲಿ ಐತ್ರಿ. ಉತ್ತರ ಪ್ರದೇಶ ಅಂತಾರಾಷ್ಟ್ರೀಯ ನೋಯ್ಡಾ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನ್ಯೂಸ್ನಲ್ಲಿ ಐತೆ. ಅಂದ್ರೆ ಅಲ್ಲಿಯ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು ನೋಡ್ಕೋಬೇಕಾಗುತ್ತೆ. ಯಾಕಂದ್ರೆ ಭಾರತದಲ್ಲಿ ಅತಿ ಹೆಚ್ಚು ವಿಮಾನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳನ್ನು ಹೊಂದಿರುವ ರಾಜ್ಯ ಯಾವುದಂದ್ರೆ ಉತ್ತರ ಪ್ರದೇಶ. ಗೊತ್ತಿರ್ಬೇಕು ಸರ್ ನೀವು, ಉತ್ತರ ಪ್ರದೇಶ. ಪ್ರಸ್ತುತ ಎಷ್ಟು ಅದಾವ್ರಿ? ಪ್ರಸ್ತುತ 4 ವಿಮಾನ ನಿಲ್ದಾಣಗಳದಾವು. ಈ ನೋಯ್ಡಾ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತಂದ್ರೆ 5 ಆಗ್ತಾವು. ಅತಿ ದೊಡ್ಡ ಅನ್ನೋದು ಹೈದರಾಬಾದ್, ಅತಿ ದೊಡ್ಡ ನಾನು ಹೇಳ್ತಿದ್ದು ಅತಿ ದೊಡ್ಡ ಹೈದರಾಬಾದ್ ಅನ್ನೋದು. ಉತ್ತರ ಪ್ರದೇಶ ಅನ್ನೋದು ಅತಿ ಹೆಚ್ಚು. ಸರ್ ವರ್ಡ್ಸ್ಗಳು ಭಾಳ ಇಂಪಾರ್ಟೆಂಟ್ ಓಕೆ. ಅಂದ್ರೆ ಎಕ್ಸಾಮಲ್ಲಿ ಏನು ಕೇಳ್ತಾರೆ ಸರ್? ಚೌಧರಿ ಚರಣ್ ಸಿಂಗ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಲ್ಲಿ ಕೇಳ್ತಾರೆ? ಲಕ್ನೋದಲ್ಲಿ ಐತ್ರಿ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಲ್ಲಿ ಕೇಳ್ತಾರೆ? ವಾರಣಾಸಿ ಜಿಲ್ಲೆ, ಉತ್ತರ ಪ್ರದೇಶದ ವಾರಣಾಸಿ ಜಿಲ್ಲೆ ಐತಿ. ಕುಶಿನಗರ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಉತ್ತರ ಪ್ರದೇಶದ ಕುಶಿನಗರ ಜಿಲ್ಲೆಯಲ್ಲಿ ಐತಿ, ಗೊತ್ತಿರಬೇಕು. ಮಹರ್ಷಿ ವಾಲ್ಮೀಕಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಲ್ಲಿ ಕೇಳ್ತಾರೆ? ನೋಯ್ಡಾ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಲ್ಲಿ ಕೇಳ್ತಾರೆ? ಸೊ ಇವು 5 ಏರ್ಪೋರ್ಟ್ಗಳ ಹೆಸರು ನೆನಪಿರಲಿ, ಯಾವ ರಾಜ್ಯದಲ್ಲಿ ಬರ್ತಾವ ನೆನಪಿರಬೇಕು. ಇಷ್ಟು ಓದಿದ್ರೆ ಸಾಕು. ನೆಕ್ಸ್ಟ್, ಆಂಧ್ರ ಪ್ರದೇಶದ ರಾಜಧಾನಿಯಾಗಿ ಅಮರಾವತಿ. ಸರಿ, ಯಾಕೆ ನ್ಯೂಸ್ನಾಗ ಐತ್ರಿ ನೋಡಿ. ಇತ್ತೀಚೆಗೆ ಈ ಆಂಧ್ರ ಪ್ರದೇಶದ ವಿಧಾನಸಭೆ, ವಿಧಾನ ಪರಿಷತ್ ಅಲ್ಲಿ ಏನು ಮಾಡಿದ್ದಾರೆ ಅಂತಂದ್ರೆ, ಅಲ್ಲಿನ ಒಂದು ಏನು ಇವಾಗ ಪಕ್ಷ ಬಂದಿದೆ ಅವ್ರು ಆ ಪಕ್ಷದವ್ರು ಏನು ಮಾಡಿದ್ದಾರೆ, ಅಮರಾವತಿನ ನಮ್ಮ ರಾಜ್ಯದ ರಾಜಧಾನಿಯನ್ನಾಗಿ ಮಾಡಿಕೊಳ್ಳೋಣ ಎಂದು ಒಂದು ಬಿಲ್ನ ಪಾಸ್ ಮಾಡ್ಯಾರ. ಈ ಮುಂಚೆ ಅಲ್ಲಿ 3 ರಾಜಧಾನಿಗಳಿದ್ರು ಆಂಧ್ರ ಪ್ರದೇಶದಲ್ಲಿ. ಈ ಮುಂಚೆ 3 ರಾಜಧಾನಿಗಳಿದ್ದು, ವಿಶಾಖಪಟ್ಟಣವನ್ನು ಕಾರ್ಯಾಂಗದ ರಾಜಧಾನಿ, ಅಮರಾವತಿಯನ್ನು ಶಾಸಕಾಂಗದ ರಾಜಧಾನಿ ಮತ್ತು ಕರ್ನೂಲ್ ಅಂತ ಬರುತ್ತಾ. ಈ ಕರ್ನೂಲನ್ನು ನ್ಯಾಯಾಂಗದ ರಾಜಧಾನಿಯನ್ನಾಗಿ ಮಾಡುವ ಉದ್ದೇಶ ಹೊಂದಿತ್ತು. ಆದರೆ ಈಗ ಬಂದಂಥ ಸರ್ಕಾರ ಏನು ಮಾಡುತ್ತೆ, ಇವೆಲ್ಲ ಬೇಡ, ನಮಗೆ ಎಲ್ಲದಕ್ಕೂ ಸೇರಿ ಒಂದೇ ರಾಜಧಾನಿ ಇರಲಿ, ಅದು ಅಮರಾವತಿಯಾಗಿರಲಿ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಬಿಲ್ ಪಾಸ್ ಆಗಿದೆ. ಹಾಗಾಗಿ ಆಂಧ್ರ ಪ್ರದೇಶದ ರಾಜಧಾನಿಯಾಗಿ ಮಾಡಲು ಅಮರಾವತಿ ರಾಜಧಾನಿಯಾಗಿದೆ, ಅದು ಗೊತ್ತಿರಬೇಕು ನಿಮಗೆ. ದೆಹಲಿಯ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಮೊದಲ ಆವೃತ್ತಿ. ಸೊ ಮೊದಲ ಆವೃತ್ತಿ ಅನ್ನೋದು ಭಾಳ ಇಂಪಾರ್ಟೆಂಟ್ ಸರ್. ಯಾಕಂದ್ರೆ ಫಸ್ಟ್ ಟೈಮ್ ಇದನ್ನು ಕಂಡಕ್ಟ್ ಮಾಡ್ತಾರೆ, ಮೊದಲ ಆವೃತ್ತಿ ಆಗಿತ್ತು. ಸೊ ಎಷ್ಟನೇ ಆವೃತ್ತಿ ಅಂತ ಕೇಳಿದ್ರೆ ಇದರಲ್ಲೇ ಕ್ವಶನ್ ಕೇಳ್ತಾರೆ ಸರ್. ಇತ್ತೀಚೆಗೆ 2026ರಲ್ಲಿ ನಡೆದಂಥ ದೆಹಲಿಯ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಎಷ್ಟನೇ ಆವೃತ್ತಿ ಅಂತ ಕೇಳ್ತಾರೆ ಸರ್. ನಾವು ಮುಂಚೆಂದನೇ ಇರ್ಬೋದು 7ನೇದು 8ನೇದು ಅಂತ, ಅದು ಮೊದಲನೇ ಆವೃತ್ತಿ ಆಗಿತ್ತು ಅನ್ನೋದು ಗಮನ ಇರಲಿ. ಇದು ಇಲ್ಲ, ಸಾರಿ, ಮೊದಲನೇ ಆವೃತ್ತಿ ಆಗಿತ್ತು. ಇದರಲ್ಲಿ ಏನು ನೋಡ್ಕೋಬೇಕು ಸರ್? ಆಯೋಜಿಸಿದವರು ಯಾರತ್ತ ನೋಡ್ಕೋಬೇಕು? ಗಮನ ಕೇಂದ್ರಿತ ದೇಶಕ್ಕೆ ಅದ್ರ ಸರ್. ಗಮನ ಕೇಂದ್ರಿತ ದೇಶ ಸ್ಪೇನ್ ಆಗಿತ್ತು. ಆರಂಭಿಕ ಚಿತ್ರ ನೋಡ್ಕೋಬೇಕಾಗುತ್ತೆ. ಯಾವುದಿತ್ತು ಸರ್ ಆರಂಭಿಕ ಚಿತ್ರದಲ್ಲಿ? ಆಲಿವರ್ ಲ್ಯಾಕ್ಸ್ ನಿರ್ದೇಶನದ ಸ್ಪ್ಯಾನಿಷ್ ಭಾಷೆಯ ಚಿತ್ರ ಸಿರಾಟ್ ಆಗಿತ್ತು. ಯಾಕಂದ್ರೆ ಮೊದಲ ಆವೃತ್ತಿ ಆಗಿರೋದ್ರೆ ಇವೆಲ್ಲ ಇಂಪಾರ್ಟೆಂಟ್ ಆಕವು. ಉದ್ದೇಶ ಏನು ಸರ್? ಇದು ಈ ದೆಹಲಿ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ನಡೆಸೋಕೆ ಉದ್ದೇಶ ಏನಂತಂದ್ರೆ, ಈ ಉತ್ಸವ ನವದೆಹಲಿಯನ್ನು ಸಿನಿಮಾ ಮತ್ತು ಚಲನಚಿತ್ರ ನಿರ್ಮಾಣದ ಜಾಗತಿಕ ಕೇಂದ್ರವಾಗಿ ಮಾಡುವುದು ಇದರ ಉದ್ದೇಶ ಆಗೈತಿ. ಸಾಂಸ್ಕೃತಿಕ ಕಾರ್ಯಕ್ರಮ ಅಂದರೆ ಉದ್ಘಾಟನಾ ಸಮಾರಂಭದಲ್ಲಿ ವಂದೇ ಮಾತರಂನ 150 ವರ್ಷಗಳನ್ನು ಗುರುತಿಸುವ ಗೌರವ ಸಲ್ಲಿಸಲಾಯಿತು. ಅದು ಇಂಪಾರ್ಟೆಂಟ್ ಆಗುತ್ತಾ. ಪ್ರಶಸ್ತಿಗಳು ಮತ್ತು ಗೌರವಗಳು ನೋಡಿ, ಇದೇ ಒಂದು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಜೀವಮಾನ ಸಾಧನೆಗಳನ್ನು ನೀಡಲಾಯಿತು. ಸೊ ಅದರಲ್ಲಿ ಇಂಪಾರ್ಟೆಂಟ್ ಶರ್ಮಿಳಾ ಟ್ಯಾಗೂರ್, ಧರ್ಮೇಂದ್ರ ಮತ್ತು ನಂದಮುರಿ ಅವರಿಗೆ ಕೊಟ್ಟಾರೆ. ಸೊ ನಿಮ್ಗೆ ಗೊತ್ತಿರಲಿ, ದೆಹಲಿಯ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ 2026 ಮೊದಲ ಆವೃತ್ತಿ ಆಗಿತ್ತು, ಇಂಪಾರ್ಟೆಂಟ್ ಆಗುತ್ತೆ. ಲಡಾಖ್ ಸರ್, ಮಿಷನ್ ಮಿತ್ರ ಯಾವುದಕ್ಕೆ ಸಂಬಂಧಪಟ್ಟೈತಿ? ಯಾರು ಆಯೋಜನೆ ಮಾಡಿದ್ರು? ಇದು ಯಾವ ಉದ್ದೇಶ ಏನೋ ಇದನ್ನು ಎಕ್ಸಾಮ್ದಲ್ಲಿ ಕೇಳ್ತಾರೆ. ಗಗನಯಾನಿಗಳು ಬಾಹ್ಯಾಕಾಶದಲ್ಲಿ ಕಾರ್ಯನಿರ್ವಹಿಸುವಾಗ ಎದುರಾಗುವ ಶಾರೀರಿಕ, ಮಾನಸಿಕ ಮತ್ತು ಕಾರ್ಯಾಚರಣೆಗಳ ಬದಲಾವಣೆಯನ್ನು ಪರೀಕ್ಷಿಸಲು ಲಡಾಖ್ನಲ್ಲಿ ಮಿಷನ್ ಮಿತ್ರ ಎಂಬ ತರಬೇತಿ ಕಾರ್ಯಕ್ರಮವನ್ನು ಇಸ್ರೋ ಆಯೋಜನೆ ಮಾಡಿದೆ. ಸೊ ಸರ್ ಏನು ಗೊತ್ತಿರ್ಬೇಕು ಸರ್ ಇದರಲ್ಲಿ ಪಾಯಿಂಟ್ ನಿಮ್ಗೆ? ಮಿಷನ್ ಮಿತ್ರ ಅಂತ ಬರುತ್ತಾ? ಮಿಷನ್ ಮಿತ್ರ ಆಯೋಜನೆ ಮಾಡಿದವರು ಇಸ್ರೋದವರು. ಎಲ್ಲಿ ಆಯೋಜನೆ ಮಾಡಿದ್ರು? ಲಡಾಖ್ನಲ್ಲಿ. ಎದಕ್ಕೆ ಆಯೋಜನೆ ಮಾಡಿದ್ರು?
ಅದು ನಿಮಗೆ ಹೇಳಿದೆ ನಾನು. ಇಷ್ಟು ಕೀ ಪಾಯಿಂಟ್ಸ್ ಓದ್ಕೊಳ್ಳಿ ಸಾಕು. ಮಿಷನ್ ವಿನ್ಯಾಸಗೊಳಿಸಿದವರು ಯಾರು? ಇಸ್ರೋ ಮತ್ತು ಭಾರತೀಯ ವಾಯುಪಡೆದವರು, ಭಾರತ ವಾಯುಪಡೆ, ಇನ್ಸ್ಟಿಟ್ಯೂಟ್ ಆಫ್ ಏರೋಸ್ಪೇಸ್ ಮೆಡಿಸಿನ್ ಅಷ್ಟೇ. ಲಡಾಖ್ ಅನ್ನೋದು ಒಂದು ಕೇಂದ್ರಾಡಳಿತ ಪ್ರದೇಶ ಗೊತ್ತಿರಬೇಕು. ಅದರ ರಾಜಧಾನಿ ಲೇಹ ಅದರ ರಾಜಧಾನಿ ಆಗೈತಿ. ಭಾರತದಲ್ಲಿ ಪ್ರಸ್ತುತ 28 ರಾಜ್ಯಗಳು 8 ಕೇಂದ್ರಾಡಳಿತ ಪ್ರದೇಶಗಳು ಅದಾವ ಅನ್ನೋದು ಗೊತ್ತಿರಬೇಕು. ಸೊ ಇವುಗಳಲ್ಲಿ ಎಷ್ಟು ರಾಜ್ಯ ಮತ್ತು ಎಷ್ಟು ಕೇಂದ್ರಾಡಳಿತ ಪ್ರದೇಶಗಳು ಕರಾವಳಿ ಗಡಿಯನ್ನು ಹಂಚಿಕೊಂಡಿವೆ ಅಂತ ಕೇಳ್ತಾರೆ ಸರ್. ನಮ್ಮ ರಾಜ್ಯದಲ್ಲಿ 28 ರಾಜ್ಯಗಳು 8 ಕೇಂದ್ರಾಡಳಿತ ಪ್ರದೇಶಗಳು, ಅದರಲ್ಲಿ 9 ರಾಜ್ಯಗಳು 4 ಕೇಂದ್ರಾಡಳಿತ ಪ್ರದೇಶಗಳು ಕರಾವಳಿಯನ್ನು ಹೊಂದಿವೆ. ಗೊತ್ತಿರ್ಬೇಕು ಸರ್. ಎಕ್ಸಾಮ್ದಲ್ಲಿ KA, KSP, KPSC ಇದೇ ಥರ ಕ್ವಶನ್ ಕೇಳ್ತಾರೆ, ಗೊತ್ತಿರಬೇಕು. ನೆಕ್ಸ್ಟ್, ರಾಜ್ಯದ ಮೊದಲ ಗೆಳತಿ ಕೇಂದ್ರ ಪ್ರಾಯೋಗಿಕವಾಗಿ ಆರಂಭ ಆಗೈತಿ. ಸೊ ಇಲ್ಲಿ ಏನು ನೋಡ್ಕೋಬೇಕು ಸರ್ ನೋಡಿ, ದೌರ್ಜನ್ಯಕ್ಕೆ ಒಳಗಾಗುವ ಮಹಿಳೆಯರಿಗೆ ಸಹಾಯ, ಲಿಂಗ ಅಸಮಾನತೆ ಹೋಗಲಾಡಿಸುವ ಉದ್ದೇಶದಿಂದ ಸರ್ಕಾರ ಅಂದರೆ ನಮ್ಮ ರಾಜ್ಯ ಸರ್ಕಾರ, ಕರ್ನಾಟಕ ರಾಜ್ಯ ಸರ್ಕಾರ ರೂಪಿಸಿರುವ ಗೆಳತಿ ಕೇಂದ್ರವನ್ನು ಮೊದಲ ಬಾರಿಗೆ ಕಲಬುರಗಿ ಜಿಲ್ಲೆಯಲ್ಲಿ ಪ್ರಾಯೋಗಿಕವಾಗಿ ಆರಂಭಿಸಲಾಗಿದೆ. ಕೇಳ್ತಾರೆ ಸರ್, ಯಾವ ರಾಜ್ಯ ಸರ್ಕಾರ ಮಾಡೈತಿ ಗೆಳತಿ ಕೇಂದ್ರ ಅನ್ನೋದು? ಯಾವ ರಾಜ್ಯ ಸರ್ಕಾರದ್ದು? ಮತ್ತು ಪ್ರಾಯೋಗಿಕವಾಗಿ ಕಲಬುರಗಿಯಲ್ಲಿ ಇದನ್ನು ಆರಂಭ ಮಾಡಿರೋದು ಇಂಪಾರ್ಟೆಂಟ್ ಆಗುತ್ತೆ. ಗೆಳತಿ ಕೇಂದ್ರದ ಉದ್ದೇಶ ಒಂದ್ಸಲ ನೋಡ್ಕೊಂಬಿಡಿ. ಮತ್ತು ಗೆಳತಿ ಕೇಂದ್ರಕ್ಕೆ ಯಾರು ಅಧ್ಯಕ್ಷರಾಗಿರ್ತಾರೆ? ಜಿಲ್ಲಾಧಿಕಾರಿಗಳು ಅಧ್ಯಕ್ಷರಾಗಿರ್ತಾರೆ ಮತ್ತು ಅಲ್ಲಿನ ಜಿಲ್ಲಾ ಪಂಚಾಯಿತಿಯವರು CEO ಉಪಾಧ್ಯಕ್ಷರಾಗಿರ್ತಾರೆ. ಗೊತ್ತಿರಬೇಕು ನಿಮಗೆ. ಪ್ರಾಯೋಗಿಕವಾಗಿ ಇದನ್ನು ಕಲಬುರಗಿ ಮತ್ತು ಚಿಕ್ಕಮಗಳೂರಿನಲ್ಲಿ ಆರಂಭ ಮಾಡ್ಬೇಕಂತಿತ್ತು. ಆದರೆ ಈಗ ಪ್ರಸ್ತುತ ಕಲಬುರಗಿಯಲ್ಲಿ ಮಾತ್ರ ಆರಂಭ ಆಗೈತಿ, ಇನ್ನು ಚಿಕ್ಕಮಗಳೂರಿನಲ್ಲಿ ಆರಂಭ ಆಗಿಲ್ಲ. ಗೆಳತಿ ಕೇಂದ್ರಕ್ಕೆ ಅನುದಾನ ಸರ್ ಯಾರು ಕೊಡ್ತಾರೆ? ರಾಜ್ಯ ಸರ್ಕಾರ ಕೊಡುತ್ತಾ. ವರ್ಷಕ್ಕೆ 50 ಲಕ್ಷ ರೂಪಾಯಿ ಅನುದಾನ ಕೊಡ್ತಾರೆ. ನೆಕ್ಸ್ಟ್ ಸರ್, ರಾಯಚೂರು ಜಿಲ್ಲೆಯ ಕವಿತಾಳ ಠಾಣೆ ದೇಶದ 3ನೇ ಅತ್ಯುತ್ತಮ ಪೊಲೀಸ್ ಠಾಣೆ. ಏನು ಓದಬೇಕು ಸರ್ ಎಕ್ಸಾಮ್ದಲ್ಲಿ ನೋಡಿ. ಇತ್ತೀಚೆಗೆ ಕೇಂದ್ರ ಗೃಹ ಸಚಿವಾಲಯ ರಾಯಚೂರು ಜಿಲ್ಲೆಯ ಸಿರವಾರ ತಾಲೂಕಿನ ಕವಿತಾಳ ಪೊಲೀಸ್ ಠಾಣೆ ಅಂತ ಐತಿ, ಇದನ್ನು 2025ನೇ ಸಾಲಿನಲ್ಲಿ ದೇಶದ ಅತ್ಯುತ್ತಮ 3ನೇ ಪೊಲೀಸ್ ಠಾಣೆ ಸರ್. 3ನೇ ಪೊಲೀಸ್ ಠಾಣೆ ಗೊತ್ತಿರಬೇಕು. ಹಾಗಾದರೆ ಮೊದಲ ಪೊಲೀಸ್ ಠಾಣೆ ಯಾವುದು? ದೆಹಲಿಯ ಗಾಜಿಪುರ ಪೊಲೀಸ್ ಠಾಣೆ 2025ನೇ ಸಾಲಿನಲ್ಲಿ ಅತ್ಯುತ್ತಮ ಪೊಲೀಸ್ ಠಾಣೆಯಾಗಿದೆ. 2ನೇ ಅತ್ಯುತ್ತಮ ಠಾಣೆ ಅಂಡಮಾನ್ ನಿಕೋಬಾರ್ ದ್ವೀಪದ ಪಹಲ್ಗಾಮ್ ಪೊಲೀಸ್ ಠಾಣೆ ಆಗಿದೆ. ನಮ್ಮ ರಾಜ್ಯದ್ದು 3ನೇ ಪೊಲೀಸ್ ಠಾಣೆ ಅದು ಯಾವುದಂದ್ರೆ ಕವಿತಾಳ ಪೊಲೀಸ್ ಠಾಣೆ. ಇಂಪಾರ್ಟೆಂಟ್. ನೆಕ್ಸ್ಟ್ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ಮರಳಕುಂಟೆ ಅಪರೂಪದ ದೈತ್ಯ ಜೇಡ ಪತ್ತೆ. ಸರ್ ಇದನ್ನ ಕೇಳಂಗಿಲ್ಲ ಎಕ್ಸಾಮ್ದಾಗ, ಬಟ್ ಏನು ಕೇಳ್ಬೋದು? ವೈಟ್ ಸಾಕ್ಸ್ ಟೆರಾಂಟುಲಾ ಅಂತ ಕೇಳ್ತಾರೆ. ವೈಟ್ ಸಾಕ್ಸ್ ಟೆರಾಂಟುಲಾ ಸರ್ ಯಾವುದಕ್ಕೆ ಸಂಬಂಧಪಟ್ಟೈತಿ? ವೈಟ್ ಸಾಕ್ಸ್ ಟೆರಾಂಟುಲಾ ಅನ್ನೋದು ಇದೊಂದು ಜೇಡ ಅನ್ನೋದು ಗೊತ್ತಿರ್ಬೇಕು ನಿಮ್ಗೆ. ಇಷ್ಟ ಸರ್, ಸಿಂಪಲ್ ಎಕ್ಸಾಮ್ದಲ್ಲಿ ಇಷ್ಟೇ ಕೇಳ್ತಾರೆ. ನೆಕ್ಸ್ಟ್, ಕೀಟಗಳ ಬಗ್ಗೆ ಅಧ್ಯಯನ ಮಾಡುವ ಜೀವಶಾಸ್ತ್ರದ ಶಾಖೆಯನ್ನು ಎಂಟಮಾಲಜಿ ಅಂತ ಕೇಳ್ತಾರೆ. ಮತ್ತು ಪಕ್ಷಿಗಳ ಬಗ್ಗೆ ಅಧ್ಯಯನ ಮಾಡೋದು ಆರ್ನಿಥಾಲಜಿ. ದೇಶದ ಮೊದಲ ಪಕ್ಷಿಧಾಮ ಯಾವುದಕ್ಕೆ? ತಮಿಳುನಾಡಿನ ವೆದೆನ್ ತೆಂಗಲ್ ಅಂತ ಕೇಳ್ತಾರೆ. ವೆದೆನ್ ತೆಂಗಲ್. ಸೊ ಇಲ್ಲಿ ಏನು ಕೇಳ್ತಾರೆ? ಈ ಎಂಟಮಾಲಜಿ ಮತ್ತು ಆರ್ನಿಥಾಲಜಿ ಅಂದರೆ ಏನಂತ ಕೇಳ್ತಾರೆ? ಎಂಟಮಾಲಜಿ ಯಾವುದ್ರ ಬಗ್ಗೆ ಸ್ಟಡಿ ಮಾಡುತ್ತೆ ಮತ್ತು ಆರ್ನಿಥಾಲಜಿ ಅಂದ್ರೆ ಏನು? ಅದು ಪಕ್ಷಿಗಳ ಬಗ್ಗೆ ಸ್ಟಡಿ ಮಾಡುತ್ತಾ, ಅದು ಗೊತ್ತಿರಬೇಕು ನಿಮಗೆ. ದೇಶದ ಮೊದಲ ಪಕ್ಷಿಧಾಮ ಯಾವುದಂತ ಕೇಳ್ತಾರೆ? ತಮಿಳುನಾಡಿನ ವೆದೆನ್ ತೆಂಗಲ್ ಅಂತ ಬರುತ್ತಾ. ಇದು ಇಂಪಾರ್ಟೆಂಟ್ ಆಗುತ್ತಾ, ನೋಡ್ಕೊಳ್ಳಿ. ಹಾಗೆ ನೆಕ್ಸ್ಟ್ ಮಲಪ್ರಭೆ ತಟದಲ್ಲಿ ಮೊದಲ ಬಾರಿಗೆ ಚಿಪ್ ಚಾಪ್ ಹಕ್ಕಿ ಪತ್ತೆ. ಎಕ್ಸಾಮ್ದಲ್ಲಿ ಕೇಳಂಗಿಲ್ಲ ಸರ್, ಬಟ್ ಏನು ಕೇಳ್ಬೋದು ಅಂತ ಕೇಳ್ತಾರೆ. ಕೇಳ್ಬೋದು ಏನಂದ್ರೆ ಚಿಪ್ ಚಾಪ್ ಹಕ್ಕಿ ಬಗ್ಗೆ ಅಂದ್ರೆ ಪ್ರತಿಯೊಂದು ಸಲನೂ ಎಲ್ಲನೂ ಸಿಗ್ತಿರ್ತಾವೆ. ಬಟ್ ಚಿಪ್ ಚಾಪ್ ಹಕ್ಕಿ ಅಂತಂದ್ರೆ ಇದು ಯಾವ ಪ್ರಭೇದಕ್ಕೆ ಸೇರಿದೆ ಅಂತ ಕೇಳ್ತಾರೆ, ಯಾವ ಒಂದು ಜಾತಿಗೆ ಸೇರಿದೆ ಅಂತ ಕೇಳ್ತಾರೆ. ಪಿಲೋಸ್ಕೋಪಿಡೆ ಕುಟುಂಬಕ್ಕೆ ಸೇರಿದ ಕಾಮನ್ ಚಿಪ್ ಚಾಪ್ ಹಕ್ಕಿ ಅಂತ ಹೇಳ್ಬೋದು. ಇತ್ತೀಚೆಗೆ ಇದು ಗದಗ ಜಿಲ್ಲೆಯ ರೋಣ ತಾಲೂಕಿನ ಹೊಳೆ ಆಲೂರು ಕಡೆ ಕಂಡು ಬಂದೈತಿ. ಬಟ್ ಗೊತ್ತಿರಲಿ, ಈ ಚಿಪ್ ಚಾಪ್ ಹಕ್ಕಿ ಅಂದ್ರೆ ಇನ್ ಕೇಸ್ ಏನಾದರೂ KEದಲ್ಲಿ ಕ್ವಶನ್ ಕೇಳಿಬಿಟ್ರೆ ಚಿಪ್ ಚಾಪ್ ಹಕ್ಕಿ ಕಂಡು ಬಂದೈತಿ ಗದಗ ಜಿಲ್ಲೆ ರೋಣ ತಾಲೂಕಿನಾಗ. ಇದು ಯಾವ ಕುಟುಂಬಕ್ಕೆ ಸೇರೈತೆ ಅಂದ್ರೆ ಪಿಲೋಸ್ಕೋಪಿಡೆ ಅನ್ನೋದು ಗೊತ್ತಿರ್ಬೇಕು ನಿಮಗೆ. ಪಿಲೋಸ್ಕೋಪಿಡೆ ಅಥವಾ ಪಿಲೋಸ್ಕೋಪಸ್ ಕೊಲ್ಲಿ ಬೀಟಾ ಎಂಬ ಹೆಸರಿನಿಂದ ಇದನ್ನು ಗುರುತಿಸ್ತಾರೆ. ಇದೊಂದು ಕೀಟಹಾರಿ ಪಕ್ಷಿ ಅನ್ನೋದು ಗೊತ್ತಿರಬೇಕು. ಇಷ್ಟು ಇನ್ಫಾರ್ಮೇಶನ್ ಗೊತ್ತಿರಲಿ. ಅಪರೂಪದ ನಾಗಾರ್ಜುನ ಸಾಗರ ರೇಸರ್ ಹಾವು ಮಧುಗಿರಿ ಬೆಟ್ಟದಲ್ಲಿ ಪತ್ತೆಯಾಗೈತಿ. ಎಕ್ಸಾಮ್ದಲ್ಲಿ ಕೇಳ್ತಾರೆ ಸರ್, ಕೇಳಬಹುದು. ಬಟ್ ಆದರೆ ಏನು ಇಂಪಾರ್ಟೆಂಟ್ ಅಂದರೆ ಇದರಲ್ಲಿ ದಕ್ಷಿಣ ಭಾರತದ ದಕ್ಕನ್ ಪ್ರಸ್ಥಭೂಮಿಯಲ್ಲಿ ಮಾತ್ರ ಕಂಡು ಬರುವ ಈ ಹಾವು ಅಂದರೆ ನಮ್ಮ ದಕ್ಷಿಣ ಭಾರತದಲ್ಲಿ ಮತ್ತು ಅದರಲ್ಲಿ ದಕ್ಕನ್ ಪ್ರಸ್ಥಭೂಮಿಯಲ್ಲಿ ಮಾತ್ರ ಈ ರೀತಿ ಹಾವು ಕಂಡು ಬರ್ತದೆ. ಹಾಗಾಗಿ ಸ್ವಲ್ಪ ಇದನ್ನು ಇಂಪಾರ್ಟೆಂಟ್ ಅಂತ ನಾವು ಗಮನಿಸಬಹುದು. ಸೊ ಹಾಗಾದರೆ ರೇಸರ್ ಹಾವು ಅಂತ ಬರುತ್ತೆ ಸರ್. 1976ರಲ್ಲಿ ಆಂಧ್ರ ಪ್ರದೇಶದ ಗುಂಟೂರು ಜಿಲ್ಲೆಯ ನಾಗಾರ್ಜುನ ಬೆಟ್ಟದಲ್ಲಿ ಕಂಡು ಬಂದಿರೋದ್ರಿಂದ ಈ ಹಾವಿಗೆ ಹೆಸರಿಟ್ಟಿದ್ದಾರೆ. ಏನಂತ? ನಾಗಾರ್ಜುನ ಸಾಗರ ರೇಸರ್ ಹಾವು ಅಂತ ಇಟ್ಟಿದ್ದಾರೆ. ರೇಸರ್ ಹಾವು ಅಂತಂದ್ರೆ ಭಾಳ ಸ್ಪೀಡ್ ಹೋಗೋ ಸರ್ ಇದು, ಹಾಗಾಗಿ ಅದಕ್ಕೆ ರೇಸರ್ ಹಾವು ಅಂತ ಇಟ್ಟಾರ. ಎಷ್ಟು ಗೊತ್ತಿರಲಿ, ಇದೊಂದು ವಿಷರಹಿತ ಹಾವು ಮತ್ತು ಮಾನವರಿಗೆ ಯಾವುದೇ ರೀತಿಯಾದಂಥ ಹಾನಿಯಾಗುವುದಿಲ್ಲ. ಇದೇನು ಬೇಡ ಸರ್.
ನೆಕ್ಸ್ಟ್ ಇದರಲ್ಲಿ ಏನು ಓದ್ಬೇಕು ಸರ್, ಕಾರವಾರಕ್ಕೆ UAE ಬಂದ ವಿಟಮಿನ್ ಸಾಗಣೆ ಹಡಗು ಚಂಗ್ ಎಕ್ಸ್. ಈ ಎಕ್ಸಾಮ್ದಾಗ ಕೇಳ್ತಾರೆ, ಕಂಪ್ಲೀಟ್ ಕೇಳಂಗಿಲ್ಲ ಸರ್, ಬಟ್ ಏನು ಕೇಳ್ಬೋದು, ವಿಟಮಿನಸ್ ಅಂದ್ರೆ ಏನಂತ ಕೇಳ್ತಾರೆ ಸರ್. ವಿಟಮಿನಸ್ ಅನ್ನೋದು ಒಂದು ತೈಲ ಉತ್ಪನ್ನ ಅಂತ ಗೊತ್ತಿರಬೇಕು ಸರ್. ವಿಟಮಿನಸ್ ಅನ್ನೋದು ಒಂದು ತೈಲ ಉತ್ಪನ್ನ, ಇಷ್ಟು ಓದಿದ್ರೆ ಸಾಕು, ನಮಗೆ ಇಷ್ಟು ಗೊತ್ತಿರಬೇಕು. ಇತ್ತೀಚೆಗೆ ಕರ್ನಾಟಕದ ರಾಯಚೂರು ಜಿಲ್ಲೆಯ ಸಿಂಧನೂರಿನಲ್ಲಿ ನೂತನ ಸೈನಿಕ ಶಾಲೆಯನ್ನು ಕೇಂದ್ರ ಸಚಿವರಾದಂಥ HD ಕುಮಾರಸ್ವಾಮಿಯವರು ಉದ್ಘಾಟನೆ ಮಾಡಿದರು. ಆನ್ಲೈನ್ ಕರೆಂಟ್ ಅಫೇರ್ ಗೊತ್ತಿರಲಿ ಸಾಕು. ನೆಕ್ಸ್ಟ್, ಕಪ್ಪು ಮಳೆಯಿಂದ ಆರೋಗ್ಯದ ಅಪಾಯಗಳ ಬಗ್ಗೆ ವಿಶ್ವ ಆರೋಗ್ಯ ಸಂಸ್ಥೆ ಎಚ್ಚರಿಕೆ ನೀಡಿದೆ. ಇತ್ತೀಚೆಗೆ ವಿಶ್ವ ಆರೋಗ್ಯ ಸಂಸ್ಥೆ ಯಾವುದರ ಒಂದು ಇದರ ಬಗ್ಗೆ ಮುನ್ನೆಚ್ಚರಿಕೆ ಅಥವಾ ಎಚ್ಚರಿಕೆ ನೀಡಿದೆ ಅಂದರೆ ಅದು ಕಪ್ಪು ಮಳೆಗೆ ರಿಲೇಟೆಡ್ ಆಗಿರುತ್ತೆ, ಗಮನ ಇರಲಿ. ನೋಡಿ, ಇರಾನಿನ ತೈಲ ಸೌಲಭ್ಯಗಳ ಮೇಲೆ ಇಸ್ರೇಲ್ ದಾಳಿಗಳು ದೊಡ್ಡ ಬೆಂಕಿಯನ್ನು ಉಂಟು ಮಾಡಿತ್ತು. ಅದು ನೀವೆಲ್ಲ ನ್ಯೂಸ್ನಲ್ಲಿ ಗಮನಿಸಿದ್ದೀರಿ. ಸೊ ಇರಾನಿನ ಟೆಹರಾನ್ನ ನಿವಾಸಿಗಳು ಕಪ್ಪು ಮಳೆ ಎಂದು ಕರೆಯಲ್ಪಡುವ ವಿದ್ಯಮಾನವನ್ನು ಅನುಭವಿಸುತ್ತಿದ್ದಾರೆ. ಪ್ರಸ್ತುತವಾಗಿ ಕೂಡ ಅದನ್ನು ಅನುಭವ ಅವರಿಗೆ ಆಗ್ತಿದೆ. ಈ ರೀತಿ ಮತ್ತು ಮುಂಚೆ ಯಾವುದು ಈ 1945 ಆಗಸ್ಟ್ 6ರಂದು ಏನಾಗಿತ್ತು, ಹಿರೋಶಿಮಾದಲ್ಲಿ ಕೂಡ ಅಲ್ಲಿ ಏನು ಪರಮಾಣು ದಾಳಿಯಾದಾಗ ಇದೇ ರೀತಿಯಾದಂಥ ಒಂದು ಕಪ್ಪು ಮಳೆ ಬಂದಿತ್ತು. ಸೊ ಇಲ್ಲಿ ಎಕ್ಸಾಮ್ನಲ್ಲಿ ಏನು ಇಂಪಾರ್ಟೆಂಟು ನೋಡಿ, ಇತ್ತೀಚೆಗೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ದವರು ತೀವ್ರ ಪರಿಸರ ಮತ್ತು ಆರೋಗ್ಯಕ್ಕೆ ಅಪಾಯಕಾರಿ ಎಂದು ಯಾವುದನ್ನು ಎಚ್ಚರಿಕೆ ನೀಡಿದ್ದಾರೆ ಅಂದರೆ ಕಪ್ಪು ಮಳೆಗೆ ಎಚ್ಚರಿಕೆ ನೀಡಿದ್ದಾರೆ. ಇದು ಇಂಪಾರ್ಟೆಂಟು ಕೇಳ್ತಾರೆ. ಇತ್ತೀಚೆಗೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಯಾವುದನ್ನು ತೀವ್ರ ಪರಿಸರ ಮತ್ತು ಆರೋಗ್ಯಕ್ಕೆ ಅಪಾಯಕಾರಿ ಎಂದು ಘೋಷಣೆ ಮಾಡಿದೆ ಅಂತ ಕೇಳ್ತಾರೆ. ಅದು ಬ್ಲ್ಯಾಕ್ ರೇನ್ ಅನ್ನೋದು ಗೊತ್ತಿರಬೇಕು. ಹಾಗಾದರೆ ಕಪ್ಪು ಮಳೆ ಎಂದರೆ ಏನಂತ ನೀವು ನೋಡ್ಕೋಬೇಕಾಗತ್ತೆ. ಕಪ್ಪು ಮಳೆ ಅಂದರೆ ಇದನ್ನು ನೋಡಿ, ಇದೊಂದು ಮಸಿ, ಬೂದಿ, ತೈಲ ಕಣಗಳು ಮತ್ತು ಕೈಗಾರಿಕಾ ರಾಸಾಯನಿಕಗಳಿಂದ ಕಲುಷಿತಗೊಂಡ ಮಳೆಯೇ ಕಪ್ಪು ಮಳೆ ಅಂತ ಕರಿತೀವಿ. ಇದರಿಂದ ಏನಾಗುತ್ತೆ, ಪರಿಸರ ವ್ಯವಸ್ಥೆಗಳ ಪರಿಸರ ಸಮಸ್ಯೆಗಳು ಉಂಟಾಗ್ತವೆ ಮತ್ತು ನಮ್ಮ ಮನುಷ್ಯರ ಅಥವಾ ನಮ್ದೇನು ಸಸ್ಯಗಳ ಮೇಲೆ ಅಪಾರವಾದಂಥ ಪರಿಣಾಮ ಬೀಳುತ್ತೆ. ಈ ನಮ್ಮ ಮನುಷ್ಯರಂದ್ರೆ ಚರ್ಮ ಮತ್ತು ಉಸಿರಾಟದಂಥ ಮಾನವನ ಆರೋಗ್ಯ ಸಮಸ್ಯೆಗಳಿಗೆ ಕಾರಣ ಆಗುತ್ತೆ. ಆಮ್ಲ ಮಳೆಗೆ ಕಾರಣ ಆಗುತ್ತೆ. ಆಮ್ಲ ಮಳೆ ಬಂತಂದ್ರೆ ಏನಾಗುತ್ತೆ, ದೊಡ್ಡ ದೊಡ್ಡ ಕಟ್ಟಡಗಳೇನಕ್ಕವು ಸವಿತಾವು ಅಂತ ಹೇಳ್ತಾರೆ. ಸೊ ಇಷ್ಟು ಇನ್ಫಾರ್ಮೇಷನ್ ನಮ್ಗೆ ಗೊತ್ತಿದ್ರೆ ಸಾಕು. ಇವುಳದೆಲ್ಲ ಇನ್ಫಾರ್ಮೇಷನ್ ಸ್ವಲ್ಪ ನಿಮಗೆ ನಾಲೆಜ್ ಇರಲಿ ಅಂತ ಓದ್ಕೊಳ್ಳಿ. ಎಕ್ಸಾಮ್ದಲ್ಲಿ ಮಾತ್ರ ಇದೊಂದು ಪಾಯಿಂಟ್ ಕೇಳ್ತಾರೆ, ಎಕ್ಸಾಮ್ದಲ್ಲಿ ಗೊತ್ತಿರಬೇಕು. ಮತ್ತು ಅದರಿಂದ ಆಗುವ ಪರಿಸರ ನಷ್ಟಗಳನ್ನ ಕೇಳಬಹುದು, ಅದು ಗೊತ್ತಿರಲಿ. SCಗೆ ನೀವು ಇದನ್ನು ಯೂಸ್ ಮಾಡ್ಕೋಬಹುದು, SCಗೆ. ನೆಕ್ಸ್ಟ್, ವಾಟರ್ ಫಾರ್ ಲೈಫ್ ಅಂದರೆ ಒಂದು ಅಭಿಯಾನ ಸ್ಟಾರ್ಟ್ ಆಗೈತೆ. ಸೊ ರಿಲಯನ್ಸ್ ಫೌಂಡೇಶನಿಂದ ಜಲ ಜಾಗೃತಿ ಅಭಿಯಾನ ವಾಟರ್ ಫಾರ್ ಲೈಫ್ ಅಂತ ಕೇಳ್ತಾರೆ. ಸೊ ಇತ್ತೀಚೆಗೆ ವಾಟರ್ ಫಾರ್ ಲೈಫ್ ಎಂಬ ಅಭಿಯಾನವನ್ನು ಸ್ಟಾರ್ಟ್ ಮಾಡೋರು ರಿಲಯನ್ಸ್ ಫೌಂಡೇಶನ್. ಕ್ವಶನ್ ಕೇಳೋ ಚಾನ್ಸಸ್ 20% ಮಾತ್ರ ಐತಿ. ಯಾಕಂದರೆ ಕೇಂದ್ರ ಸರ್ಕಾರ ಅಭಿಯಾನ ಮತ್ತು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಗೌರ್ಮೆಂಟ್ ರಿಲೇಟೆಡ್ ಇದ್ದು ಕೇಳ್ತಾರೆ. ಈ ರೀತಿ ಪ್ರೈವೇಟ್ ಫೌಂಡೇಶನ್ಸ್ ಮತ್ತು ಪ್ರೈವೇಟ್ ಸೆಕ್ಟರ್ದವ್ರು ಏನೋ ಒಂದು ಅಭಿಯಾನ ಸ್ಟಾರ್ಟ್ ಮಾಡ್ತಾರೆ, ಕೇಳೋ ಚಾನ್ಸಸ್ 99% ಕಡಿಮೆ ಇರ್ತೈತೆ ರೀ. ಹಾಗಾಗಿ ಜಾಸ್ತಿ ಒತ್ತು ಕೊಡಬೇಡ್ರಿ ಇದಕ್ಕೆ. ಓಕೆ, ನೆಕ್ಸ್ಟ್, ಪ್ರವಾಸಿಗರಿಗೆ ತೆರೆಯಲ್ಪಟ್ಟ ಗಂಗೋತ್ರಿ ರಾಷ್ಟ್ರೀಯ ಉದ್ಯಾನವನ. ಸೊ ಎಕ್ಸಾಮ್ದಲ್ಲಿ ಏನು ನೋಡ್ಕೋಬೇಕು ಸರ್, ಅದು ಏನೇ ಇರಲ್ರಿ, ಗಂಗೋತ್ರಿ ರಾಷ್ಟ್ರೀಯ ಉದ್ಯಾನವನ ಎಲ್ಲೈತಿ, ಉತ್ತರಾಖಂಡದಲ್ಲಿ ಐತಿ. ಉತ್ತರಾಖಂಡದ ಉತ್ತರಕಾಶಿ ಜಿಲ್ಲೆಯಲ್ಲೇ ಐತಿ. ಸೊ ಭಾರತ ಮತ್ತು ಟಿಬೆಟ್ ಅಂದರೆ ಏನು ಚೀನಾದ ಟಿಬೆಟ್ ಬರ್ತಲಲ್ಲಿ ಆ ಭಾರತ ಮತ್ತು ಟಿಬೆಟ್ ಅಂತಾರಾಷ್ಟ್ರೀಯ ಗಡಿಯನ್ನು ಇದು ರೂಪಿಸುತ್ತದೆ. ಎರಡು ಕಡೆ ಒಂದು ಬಾರ್ಡರ್ ಆಗಿ ಇದು ಆ್ಯಕ್ಟ್ ಮಾಡುತ್ತೆ. ಯಾವುದು ಈ ಗಂಗೋತ್ರಿ ರಾಷ್ಟ್ರೀಯ ಉದ್ಯಾನವನ. ಇದು ಜೈವಿಕ ಭೌಗೋಳಿಕ ವಲಯದಡಿ ಇಲ್ಲಿ ಕಂಡು ಬರುತ್ತದೆ ಅಂತ ಗೊತ್ತಿರಬೇಕು ನಿಮಗೆ. ಇಷ್ಟು ಓದಿದ್ರೆ ಸಾಕು. ಮತ್ತು ಈ ಗಂಗೋತ್ರಿ ರಾಷ್ಟ್ರೀಯ ಉದ್ಯಾನವನದಲ್ಲಿ ಕಂಡುಬರುವ ಹಿಮಚಿರತೆ ಏನೈತಲ್ಲ, ಇದೊಂದು ನೈಸರ್ಗಿಕ ನೆಲೆಯಾಗಿದೆ. ಅಲ್ಲಿ ಯಾವುದಕ್ಕೆ ಥರ ಈ ಗಂಗೋತ್ರಿ ರಾಷ್ಟ್ರೀಯ ಉದ್ಯಾನವನ ಯಾವ ರಾಜ್ಯದಲ್ಲಿ ಕಂಡು ಬರುತ್ತೆ, ಯಾವ ಜಿಲ್ಲೆಯಲ್ಲಿ ಕಂಡು ಬರುತ್ತೆ, ಮತ್ತು ಯಾವ ಎರಡು ದೇಶಗಳ ನಡುವಿನ ಗಡಿ ಪ್ರದೇಶವಾಗಿದೆ, ಮತ್ತು ಅಲ್ಲಿ ಕಂಡುಬರುವ ನೈಸರ್ಗಿಕ ನೆಲೆ ಯಾವುದಕ್ಕೆ ನೈಸರ್ಗಿಕ ನೆಲೆ ಆಗಿದೆ ಅಂತ ಕೇಳಿದ್ರೆ ಈ ರೀತಿ ನೀವು ಆನ್ಸರ್ ಹಾಕಬೇಕಾಗುತ್ತೆ. ಉಳಿದ ಇನ್ಫಾರ್ಮೇಷನ್ ಯಾವುದೋ ಅವಶ್ಯಕತೆ ಇಲ್ಲ. ಹಾಗಾದರೆ ಇವತ್ತಿನ ಕ್ಲಾಸ್ ಇಲ್ಲಿಗೆ ಮುಗಿಸೋಣ. ನೋಡಿ, ಇನ್ನು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿ. PC ಎಕ್ಸಾಮು, SD, FDA, ಗ್ರೂಪ್ C, ಗ್ರೂಪ್ B ಎಕ್ಸಾಮ್ ಎಲ್ಲನೂ ಕಾನ್ಫರ್ಮ್ ಆಗ್ತಿದೆ. ಸೊ ಯಾರೆಲ್ಲ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿದ್ದಾರೆ ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ಸ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಇನ್ನು 2 ತಿಂಗಳು ಅಂದರೆ ಇನ್ನು 2 ತಿಂಗಳದ್ದು ನೀವು ಚೆನ್ನಾಗಿ ಪ್ರಿಪ್ರೇಷನ್ ಮಾಡಿದರೆ ಯಾವುದೇ ಒಂದು ಎಕ್ಸಾಮ್ನ ನೀವು ಕ್ಲಿಯರ್ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಎಕ್ಸಾಮ್ ಓರಿಯೆಂಟ್ಗೆ ನಾನು ಇವಾಗಲೇ ಹೇಳ್ತೀನಿ, ಕರೆಂಟ್ ಅಫೇರ್ಸ್ನ ಎಕ್ಸಾಮ್ ಓರಿಯೆಂಟೆಡ್ ಮಾತ್ರ ಓದಿ. ಸೊ ಸುಮ್ಮನೆ ಎಲ್ಲನೂ ಓದೋ ಅವಶ್ಯಕತೆ ಇಲ್ಲ ಸರ್, ಎಕ್ಸಾಮ್ ಓರಿಯೆಂಟೆಡ್ ಮಾತ್ರ ಓದಿ. ನನ್ನ ಕ್ಲಾಸ್ನಲ್ಲಿ ಆ ಎಕ್ಸಾಮ್ ಓರಿಯೆಂಟೆಡ್ ಮಾತ್ರ ನಾನು ನಿಮಗೆ ಹೇಳಿಕೊಡ್ತಿದ್ದೇನೆ. ಸೊ ಯಾವುದೇ ರೀತಿಯಾದಂಥ ಒಂದು ಸ್ಪರ್ಧಾ ವಿಜೇತ ಮ್ಯಾಗಝಿನ್ದಲ್ಲಿ ಯಾವುದಾದ್ರೂ ಒಂದು ಕ್ವಶನ್ ಬಂದಿದೆ ಅಂದರೆ ನಾನು ಆಲ್ಮೋಸ್ಟ್ ಅದನ್ನು 99.99% ಕವರ್ ಮಾಡಿರ್ತೀನಿ.
ಸೊ ಯಾವುದನ್ನು ಹೇಳಿಲ್ಲ ಅದು ಎಕ್ಸಾಮ್ದಲ್ಲಿ ಅಂತೂ ಬರೋಂಗಿಲ್ಲ. ಯಾಕಂದರೆ ನಂಗೆ ಮುಂಚೆ ಒಂದು ಎಕ್ಸ್ಪೀರಿಯನ್ಸ್ ಮೇಲೆ ಹೇಳ್ತಿದ್ದೀನಿ, ಎಕ್ಸಾಮ್ದಲ್ಲಿ ಯಾವುದೆಲ್ಲ ಕೇಳ್ತಾರೆ ಅದನ್ನಷ್ಟೇ ಓದಿ. ಓಕೆ, ಇನ್ನು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಲೈಕ್ ಮಾಡಿ, ಮತ್ತು ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಮುಖಾಂತರ ನಾನು ತಿಳಿಸಿ. ನಾನು ಇನ್ನು 2 ವಿಡಿಯೋದಲ್ಲಿ ಈ ಏಪ್ರಿಲ್ ತಿಂಗಳ ಮ್ಯಾಗ್ಝಿನ್ ಕಂಪ್ಲೀಟ್ ಆಗಿ ಮುಗಿಸ್ತೀನಿ. ಮುಂದಿನ ಮೇ ತಿಂಗಳ ಕರೆಂಟ್ ಅಫೇರ್ಸ್ನ ನಾನು ಏನು ಮಾಡ್ತೀನಿ ಅಂತಂದರೆ ಹಾರ್ಡ್ಲಿ ಒಂದು 3 to 4 ವಿಡಿಯೋಸ್ ಮಾಡ್ತೀನಿ. ಆ 3 to 4 ವಿಡಿಯೋಸ್ದಲ್ಲಿ ಏನು ಮಾಡ್ತೀನಿ, ಕಂಪ್ಲೀಟ್ ಮೇ ತಿಂಗಳ ಒಂದು ಕರೆಂಟ್ ಅಫೇರ್ಸ್ನ ಮುಗಿಸೋಕೆ ಟ್ರೈ ಮಾಡ್ತೀನಿ. ಓಕೆ, ಎಲ್ಲರಿಗೂ ಶುಭವಾಗಲಿ. ಧನ್ಯವಾದ. ಗುಡ್ ಬೈ.